ಎಲ್ಲಕ್ಕಿಂತ ಬಹುಮುಖ್ಯವಾಗಿ ನಾಗೇಶ್ ಮಾಮ ಅವರು ನಮಗೆಲ್ಲರಿಗೆ ಆರೋಗ್ಯ ಕೊಡುತ್ತಿದ್ದಾರೆ. ನೇರವಾಗಿ ಒಂದು 4 ಮಾತುಗಳನ್ನು ನಿಮ್ಮ ಮುಂದೆ ನಾವು ಹಂಚಿಕೊಳ್ಳಬೇಕು. ಇವತ್ತು ಯೋಗದ ಕುರಿತು ಬ್ರಹ್ಮ ಮಾತಾಡಿದ್ದಾರೆ, ವಿನಾಯಕ ಮಾತಾಡಿದ್ದಾರೆ. ವಿನಾಯಕ ಮಾತಾಡಿದ ಮೇಲೆ ವಿಘ್ನ ಇಲ್ಲ, ಬ್ರಹ್ಮ ಮಾತಾಡಿದ ಮೇಲೆ ಗುಮ್ಮ ಇಲ್ಲ. ಹಾಗಾಗಿ ಅವರನ್ನು ಗೌರವಿಸಿದ್ದೀರಿ. ಅದಕ್ಕಿಂತ ಬಹುಮುಖ್ಯವಾಗಿ ನಾವು ಒಬ್ಬರನ್ನೊಬ್ಬರು ಮುಖಾಮುಖಿಯಾದಾಗ ಅಲ್ಲೇ ನಮ್ಮ ಯೋಗದ ಪರಿಚಯ ಆಗುತ್ತೆ. ನಾವು ಮುಖಾಮುಖಿ ಆಗೋದು ಯಾತಕ್ಕಾಗಿ? ಮುಖಾಮುಖಿಯಾಗುವಾಗ ನಾವು ಹಸನ್ಮುಖಿಯಾದರೆ ಅವನು ಯೋಗ ಮಾಡಿಕೊಂಡು ಸದಾ ಸುಖಿಯಾಗಿದ್ದಾನೆ ಅಂತ ಅರ್ಥ. ಯಾರಿಗೆ ಹಸನ್ಮುಖಿತನ ಇಲ್ಲ ಅವರಿನ್ನೂ ಜೀವನದಲ್ಲಿ ಆಯೋಗದಲ್ಲೇ ಕೂತಿದ್ದಾರೆ ಹೊರತು ಯೋಗಕ್ಕೆ ಬಂದಿಲ್ಲ. ಆದ್ದರಿಂದ ನಾನು ನನ್ನ ಆತ್ಮೀಯ ಸಹೃದಯಿ ಆಕಾಶದಲ್ಲೇ ಕೂತ್ಕೊಂಡು ಗಗನ ಸಖಿಯರು ಆ ಕಡೆ ಈ ಕಡೆ ಬಂದು ವಿಚ್ ಒನ್ ಯು ಲೈಕ್ ಅಂದು ಆ ಕಡೆ ಗಮನ ಕೊಡದಲೆ ಆ ಲೈಕ್ ಕನ್ನಡ ಅಂತೇಳಿ ಕನ್ನಡದ ಪದ್ಯಗಳನ್ನು ಬರ್ಕೊಂಡು ಅದರಲ್ಲಿ ಸತ್ಯಾಂಶಗಳನ್ನೆಲ್ಲ ಇಟ್ಟು ಸತ್ಯೇಶ ಅನ್ನುವ ಹೆಸರಿಗೆ ತಕ್ಕಂತೆ ನಮ್ಮ ಬೆಳ್ಳೂರಿನ ಸತ್ಯೇಶ್ ನನ್ನ ಆತ್ಮೀಯ ಇಲ್ಲಿ ಸುಮಾರು 100,000ಕ್ಕೂ ಹೆಚ್ಚು ಪದ್ಯಗಳನ್ನು ಬರೆದಿರುವ ಆತ್ಮೀಯ ಮಿತ್ರ ಬಂದಿದ್ದಾರೆ. ಅವರ ಪದ್ಯ ಅದು ನಮ್ಮ ಜೀವನಕ್ಕೆ ಬಹಳ ಮುಖ್ಯ. ಗೆದ್ದೆ 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 ಎನ್ನುತ್ತಿರು, ಗೆಲ್ಲುವುದೇ ಖಚಿತ. ಬಿದ್ದೆ 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 ಎನ್ನು, ಬೀಳುವುದೇ ಖಚಿತ. ಹೊತ್ತು ಅಡಗಿದಾಗಲೂ ನಿದ್ದೆಯಲು ಗೆದ್ದೆ ಎಂದರೆ ನಿನ್ನ ಬದುಕಿನಲ್ಲಿ ನೀನು ಗೆದ್ದಂತೆಯೇ ಹೋಗುವುದು. ಒಂದು ವಿಲ್ ನಮ್ಮ ಒಂದು ದೃಷ್ಟಿಕೋನ ನಾನು ಗೆಲ್ಲಬೇಕು ಹೇಳಬೇಕು. ಆ ದೃಷ್ಟಿಯಲ್ಲಿ ಇವತ್ತು ನಾನು ಬಹುಮುಖ್ಯವಾಗಿ ನನ್ನನ್ನು ಇಲ್ಲಿ ಚಿಕ್ಕಮಗಳೂರಿನ ಮಳೆ ನೀವು ಗಮನಿಸಿಕೊಂಡಿದ್ದೇ ಆದರೆ ಹೊರಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅದನ್ನು ಒಂದಿಷ್ಟು ಚಳಿ ಅಂತಕ್ಕಂಥ ಒಂದು ವಾತಾವರಣವನ್ನು ತೋರಿಸ್ತಲೇ ರಾಷ್ಟ್ರಕ್ಕೆ ನಿಷ್ಠೆಯಿಂದ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಮಂಜುನಾಥ್ ಅವರೆಲ್ಲ ಬಂದು ಕೂತಿರಬೇಕು. ಆ ಮಂಜುನಾಥ್ ಅವರು ನನ್ನನ್ನು ಸೌಖ್ಯವಾಗಿ ಕರ್ಕೊಂಡು ಬಂದರು. ಬಹುಮುಖ್ಯವಾಗಿ ಇವತ್ತು ನಾವು ಇಲ್ಲಿ ಜುಗಲ್ಬಂದಿ ಅನ್ನುವುದನ್ನು ನಿಮ್ಮ ಮುಂದೆ ತೋರಿಸಬೇಕಿತ್ತು. ನನ್ನ ಮಾನಸ ಪುತ್ರಿ ನಾಗಶ್ರೀ ತ್ಯಾಗರಾಜ್, ನನ್ನ ಪುಟ್ಟಮ್ಮ ಅಂತ ಕರಿತೀನಿ. ಅವರ ಮನೆಯಲ್ಲಿ ಅವರ ಯಜಮಾನರಿಗೆ ಆರೋಗ್ಯ ಕೊಂಚ ದಮ್ಮಿದೆ, ಅದು ಕೆಮ್ಮು ಬಂದಿದೆ. ಹಾಗಾಗಿ ಸ್ವರ ಇದೆ, ಆದರೆ ಜ್ವರ ಬಂದಿದೆ. ಆ ಜ್ವರ ಇರಬೇಕಾದ್ರೆ ಪಕ್ಕದಲ್ಲಿ ಮಡದಿ ಇದ್ದರೆ ಅದು ಸಸ್ವರವಾಗುತ್ತೆ. ಹಾಗಾಗಿ ಬರೋಕ್ಕಾಗಲಿಲ್ಲ. ನಮ್ಮ ಯೋಗೇಶ್ ಮಾಮ ಅವರಿಗೆ ಅವಳು ಬರೋಕ್ಕಾಗದಲ್ಲೇ ಇರೋದ್ರಿಂದ ಇನ್ನೊಮ್ಮೆ ಮುಖಾಮುಖಿ ಆಗೋಣ ಅಂಥೇಳಿ ನಾನು ನಿಮ್ಮ ಮುಂದೆ ಮುಖಾಮುಖಿ ಆಗೋದಕ್ಕಾಗಿ ನಿಂತಿದ್ದೇನೆ. ಲಕ್ಷ್ಮೀಶ್ ಕವಿ ಜೈಮಿನಿ ಭಾರತದ ಒಂದು ಪದ್ಯ ಹೇಳಿದ, ವರವರ್ಣದಿಂದ ಶೋಭಿತವಾಗಿ, ರೂಪ ವಿಸ್ತಾರದಿಂದ ಚೆಲುವಾಗಿ, ಮಧುರತರ ನವರಸ ಭರಿತದಿಂದ ವಿಲಸಿತ ಮಾಡಿ, ನಯನೋನುರಾಗದಿಂದ ಪ್ರಚುರ ಮಾಡಿ, ನಿರುತ ಮಂಜುಳ ಶಬ್ದದಿಂದ ಕಿವಿಗಿಂಪಾಗಿ, ಚಲಿಸುವ ಸುಲಲಿತ ಷಟ್ಪದಿಗಳ ಎಡಬಿಡದೆ ಯಾರು ಯೋಗದಲ್ಲಿ ಆಸಕ್ತರಾಗಿ ಕ್ಷೇಮವನ್ನು ಕಾಪಾಡಿಕೊಂಡಿರ್ತಾರೆ ಅಂಥವರ ಕುಟುಂಬದಲ್ಲಿ ಯಾವತ್ತೂ ಸ್ವರ ಝೇಂಕರಿಸದಿರುವುದೇನು. ಒಬ್ಬ ಲಕ್ಷ್ಮೀಶನ ಆ ಮಾತನ್ನು ನಾವು ಅರ್ಥೈಸಿಕೊಂಡಾಗ ನಮ್ಮ ಬದುಕು ಸಾರ್ಥಕವಾಗುತ್ತೆ. ಆ ದೃಷ್ಟಿಯಲ್ಲಿ ಮಂತ್ರಗಳಲ್ಲಿ ನಾವು ಹೇಳ್ತೀವಿ, ನಮ್ಮ ಬ್ರಹ್ಮಾಚಾರ್ಯರು ಅನೇಕ ರೀತಿಯ ಅದರ ಸ್ಥಿತಿಗತಿಗಳನ್ನು ಹೇಳಿದರು, ವಿನಾಯಕಿಯವರು ಹೇಳಿದರು. ಆದರೆ ಯಾರ ಮನಸ್ಸು ಯೋಗದಿಂದ ಕೂಡಿರುತ್ತೆ ಅಂಥವರ ಮಾತು ಕೂಡ, ಅಂಥವರ ನಡೆ ಮತ್ತು ನುಡಿ ಎರಡೂ ಕೂಡ ಯಾವತ್ತೋ ಆರೋಗ್ಯಪ್ರಾಯವಾಗಿರುತ್ತೆ. ಕೇವಲ ಆದರ್ಶಪ್ರಾಯ ಅಲ್ಲ, ಆರೋಗ್ಯ ಕ್ರಮದಲ್ಲೇ ಇರುತ್ತದೆ. ಆರೋಗ್ಯಪ್ರಾಯ ಬಹಳ ಮುಖ್ಯ. ಅದಕ್ಕೆ ನೋಡಿ, ರಾಜರತ್ನವರನ್ನ ಒಬ್ಬ ಕೇಳಿದ, ಸರ್ ಆರೋಗ್ಯ ನಾನು ಅವರ ಮುಂದೆ ಕೇಳಿದ್ರು, ನೀನು ಏನೋ ಇಷ್ಟು ಮಟ್ಟಿಗಿದ್ದೀನಿ ಇಂದ, ಓ ನಾನು ಆರೋಗ್ಯವಾಗಿದ್ದೀನಿ. ಅವನು ಏನೋ ಸರ್ ನನಗೆ ಇಷ್ಟು ಮಟ್ಟಿಗಿದ್ದೀನಿ. ಅವಾಗ ಅವ್ರು ಕೇಳ್ತಾರೆ, ನಿನಗೆ ಆರೋಗ್ಯವಾಗಿದೆಯಾ ಅಂತಕ್ಕಂಥ ಪದ ಯಾಕೆ ಬಂತು ಅಂತ ಗೊತ್ತಾ? ಹಾಂ, ಆರೋಗ್ಯ ಅಂದ್ರೆ ಏನು? ಅವನು ಇಲ್ಲ ನಿಮ್ಗೆ ಗೊತ್ತಿಲ್ಲ, ಅದಕ್ಕೇನೆ ಇಷ್ಟು ಮಟ್ಟಿಗಿರೋದು. ಆರೋಗ್ಯ ತಿಳ್ಕೊಂಬಿಡೆಯ, ನೀ ಯೋಗ್ಯವಾಗಿರ್ತೀಯ. ಯಾವುದು?
ಆರು ಯೋಗ್ಯವೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ ಆರು ನಿಮ್ಮಲ್ಲಿ ಯೋಗ್ಯವಾಗಿದ್ದರೆ ಆಗ ನೀವು ಯೋಗ ಪುರುಷ ಯೋಗ್ಯವಾಗಿದ್ದೀಯ ಅಂತ ಅರ್ಥ. ಯಾವುದೋ ಒಂದು ಕಡಿಮೆ ಇರುತ್ತಲ್ಲ ಅದರಿಂದ ಏನೋ ಇಷ್ಟು ಮಟ್ಟಿಗಿದ್ದೀನಿ. ಆದ್ದರಿಂದ ನಮ್ಮ ಆರೋಗ್ಯಕ್ಕೆ ಆ ಯೋಗ ಅಂತಕ್ಕಂತಹ ರೀತಿಯಲ್ಲಿ ನಮ್ಮ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರ ಈ ಹೆಸರನ್ನು ಇಟ್ಟಿರುವಾಗ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕುಳಿತಿರುವಾಗ ನಾನು ನಮ್ಮ ವಿನಾಯಕ ಕಳವಾಡಿಯವರ ಉಪಸ್ಥಿತಿಯಲ್ಲಿ ಒಂದು ಬೇರೆಯವರನ್ನು ನೆನಪು ಮಾಡಿಕೊಂಡು ಒಂದೆರಡು ಘಟನೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡುತ್ತಿದ್ದೇನೆ. ನೀವು ಗಮನಿಸಿ. ನಿಮ್ಮೆಲ್ಲರಿಗೂ ನನ್ನ ಪ್ರಾರ್ಥನೆ ಇಷ್ಟೇ, ಯೋಗ ಮಾಡಿಬಿಟ್ಟು ಮನೆಗೆ ಹೋಗಿ ಇವತ್ತು ಯೋಗ ಆಯಿತು ಅಂತ ಹೇಳಿ ಮತ್ತೆ ಆರೋಗ್ಯ ಕೆಡಿಸ್ಕೊಳ್ಳೋ ರೀತಿಯಲ್ಲಿ ಆಹಾರ ಪದ್ಧತಿಗಳನ್ನು ಸೇವನೆ ಮಾಡಿದರೆ ಪ್ರಯೋಜನ ಇಲ್ಲ. ಬಹುಮುಖ್ಯವಾಗಿ ಯಾರೇ ಆಗಲಿ ಈ ದೇಶದ ಧರ್ಮದ ಈ ಸಂಸ್ಕೃತಿಯ ಇಲ್ಲಿಯ ಆಚಾರ ವಿಚಾರಗಳ ಮಹನೀಯರ ಜೀವನ ಚರಿತ್ರೆಗಳನ್ನು ನಾವು ಓದಬೇಕು. ಅದನ್ನು ಓದೋದರಲ್ಲಿ ತಿಳಿಯಲ್ಲ. ನಮ್ಮ ಪ್ರಸನ್ನಜಿ ಎಲ್ಲಿದ್ದಾರೆ ನಿರೂಪಣೆ ಮಾಡ್ತಾ ಇದ್ರಲ್ಲ, ಪ್ರಸನ್ನಜಿಯವರು ಅವರು ಕೆಲವು ಪದಗಳನ್ನು ಪ್ರಯೋಗ ಮಾಡಿದರು. ನೀವು ಗಮನಿಸಿ, ಇಂಥವರೆಲ್ಲ ನಮ್ಮ ರಾಷ್ಟ್ರದಲ್ಲಿ ಹಾಕಿದ್ದಾರೆ ಎನ್ನುವುದನ್ನು ನೀವು ನೆನಪು ಮಾಡಿಕೊಳ್ತೀರಿ. ನಮಗೆ ಬಹುಮುಖ್ಯವಾಗಿ ನಾವು ಅನವಶ್ಯಕವಾಗಿ ಕಾಲವನ್ನು ಹೂರಣ ಮಾಡೋದು ಬಿಟ್ಟು ಕಾಲವನ್ನು ಹರಣ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಜೀವನದ ಎಲ್ಲ ಸೌಖ್ಯಗಳು ಅಪಹರಣ ಆಗ್ತಾ ಇದೆ. ಜೀವನ ಚರಿತ್ರೆಗಳು ನಮಗೆ ಪಾಠ ಮಾಡಿದ್ರು. ಉದಾಹರಣೆಗೆ ನಾನು ನಮ್ಮ ಯೋಗಾಚಾರ್ಯರಾಗಿರ್ತಕ್ಕಂಥ ವಿನಾಯಕ ಕಳವಾಡಿಯವರ ಮುಂದೆ ಹೇಳ್ತಿದ್ದೀನಿ. ರವೀಂದ್ರ ಕಲಾಕ್ಷೇತ್ರ ಅಂತ ಇಲ್ಲಿ ಬರ್ತಿದ್ದಾಗ ಅವರ ಹೆಸರು ನೋಡಿದ ಕೂಡಲೇ ನನಗೆ ಬೇರೆ ಯಾಕೆ ನೆನಪಾದರು ಅಂತ ಕೇಳಿದರೆ, ಅವರು ನೋಬೆಲ್ ಪ್ರಶಸ್ತಿ ಬಂದದ ನಿಮ್ಮ ಎದೆ ಒಳಗೆ ಕವಿ ಮಾತು ಏನಂತ ಇದ ಅದನ್ನು ತಿಳಿಸಿದರೆ ಆ ಹದ ನಮಗೆ ತೆರೆದಂಗೆ ಕರ. ಆಗ ತಕ್ಷಣ ಏನೇಳಿ ಗೊತ್ತಾ ಬೇರೆಯವರು ಕೇಳಲೆ ಅಂದರು. ಹಂಗೆ ಕೇಳಲೇ ಕೂಡಲೇ ಯೋಗದ ಮನಸ್ಸು, ಯೋಗ ಅಂದರೆ ಕೂಡೋದು, ಅದು ಕೂಡಿದಾಗಲೇ ಕ್ಷೇಮ. ಯೋಗ ಕೂಡದಲ್ಲೇ ಇದ್ದರೆ ಮಾತು ಮತ್ತು ನಮ್ಮ ನಡಿಗೆಯ ಕೃತಿ ಕ್ಷೇಮಕ್ಕೆ ಬರಲ್ಲ. ಎಷ್ಟು ಸೊಗಸಾಗಿ ಹೇಳಿದ್ರು ಅಂತ ಹೇಳಿದರೆ ಅವ್ನು ಕೇಳಿದ ವಿಷಯ ಅಲ್ವಾ. ಗೀತಾಂಜಲಿ ಎನ್ನುವ ಕೃತಿಗೆ ರವೀಂದ್ರನಾಥ್ ಠಾಗೂರ್ ಅವರಿಗೆ ನೋಬೆಲ್ ಪ್ರಶಸ್ತಿ ಬಂದಿದೆ. ನಿಮ್ಮ ಕವಿಯ ಹೃದಯ ಏನು ಹೇಳುತ್ತೆ ಅಂತ ಹೇಳಿದಾಗ, ನಿಮ್ಮಂಗೆ ಹಾಡಾಕ ನಿಮ್ಮಂಗೆ ಆಡಾಕ ಪಡೆದು ಬಂದಿರಬೇಕು ಗುರುದೇವ. ಹಾಡಿ ಹಣ್ಣಾದಿ ಹಾಡಿ ಸಣ್ಣಾದಿ ಜಗದ ಕಣ್ಣಾದಿ ಓ ನನ್ನ ಗುರುದೇವ. ಶಬ್ದ ಪ್ರಯೋಗ ನೀವು ಗಮನಿಸಿ ಎಷ್ಟು ಚೆನ್ನಾಗಿದೆ. ಮೂಡಣಕ ಮೂಡಿರಿ ಪಡುವಣಕ ಓಡಿರಿ ದಿಕ್ಕೆಲ್ಲ ಕೂಡಿರಿ ಓ ನನ್ನ ಗುರುದೇವ. ಇವತ್ತು ಬ್ರಹ್ಮಚಾರ್ಯರನ್ನ ನಮ್ಮ ವಿನಾಯಕರನ್ನ ಗೌರವಿಸ್ಕೊಂಡಿದ್ದೀವಿ ಅಂತ ಹೇಳಿದರೆ ಆ ಯೋಗದ ಆ ಒಂದು ಪಾಠವನ್ನು ನಮಗೆ ಕ್ಷೇಮ ರೂಪದಲ್ಲಿ ಇಡೀ ಜೀವನವನ್ನು ಮೀಸಲಾಗಿ ಮಾಡ್ತಾ ಇರ್ತಕ್ಕಂಥವರನ್ನು ನಾವು ಗೌರವಿಸ್ಕೊಂಡಿದ್ದೀವಿ ಅಂದರೆ ಆ ಹೃದಯವಂತಿಕೆ ಅಂತಕ್ಕಂಥದ್ದು ನಮ್ಮ ನಾಗೇಶ್ ಮಾವ ಮತ್ತು ಅವರ ಬಂಧುವರ್ಗ ಹಾಗೂ ಅವರ ಮನೆಯವರ ಇರಲಿ ಇಂಥವರನ್ನು ಗೌರವಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ನಮ್ಮ ಬೇಂದ್ರೆಯವರ ಶಬ್ದದಲ್ಲೇ ನಾವು ಕಂಡುಕೊಳ್ತೀವಿ. ಅವನು ಕೇಳಿದ್ದು ಕಟ್ಟಿಗೆ ಹೇಳಿಬಿಟ್ಟ, ಮೂಡಣಕ ಮೂಡಿರಿ ಪಡುವಣಕ ಓಡಿರಿ ದಿಕ್ಕೆಲ್ಲ ಕೂಡಿರಿ ಓ ನನ್ನ ಗುರುದೇವ. ನಿಮ್ಮಂಗೆ ಹಾಡಾಕ ನಿಮ್ಮಂಗೆ ಆಡಾಕ ಪಡೆದು ಬಂದಿರಬೇಕು ಗುರುದೇವ. ಹಾಡಿ ಹಣ್ಣಾದಿ ಹಾಡಿ ಸಣ್ಣಾದಿ ಜಗದ ಕಣ್ಣಾದಿ ಓ ನನ್ನ ಗುರುದೇವ. ಜಗತ್ತಿಗೆ ನೀವು ಕಣ್ಣಾಗಿದ್ದೀರಿ, ಜಗತ್ತಿನ ಆ ಎಲ್ಲ ದೃಷ್ಟಿಯನ್ನು ನಿಮ್ಮ ಕಡೆಗೆ ಸೆಳೆದಿದ್ದೀರಿ. ಅಂತಹ ವೃತ್ತಿಯನ್ನು ಸೆಳೆದಂತಹ ನಿಮಗೆ ಎಲ್ಲ ಕವಿಯನ್ನು ಎಲ್ಲರೂ ಕೂಡ ಕವಿಗೆ ಬಿದ್ದಿದ್ದಾರೆ, ಎಲ್ಲರೂ ಕೂಡ ನಿಮಗೆ ನಮಸ್ಕಾರ ಮಾಡ್ತಿದ್ದಾರೆ. ನಿಮ್ಮ ಬೇಂದ್ರೆಯವರ ಮಾತು ಇಂಥ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವತ್ತು ಇಂಥ ಎರಡು ಕಣ್ಣಾಗಿರುವ ಬ್ರಹ್ಮಚಾರ್ಯ ಮತ್ತು ವಿನಾಯಕ ಅವರನ್ನು ಕೂಡಿಸಿ ನಾವು ಗೌರವಿಸಿಕೊಂಡಿದ್ದೀವಿ. ಅವರೆಲ್ಲ ಕಣ್ಣಾಗಿದ್ದಾರೆ. ಅವರ ಹುದ್ದೆಯ ಮೂಲಕ ಬಂದಂತಹ ಆ ಒಂದು ಬೇಂದ್ರೆಯವರನ್ನ ನೆನಪು ತಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವತ್ತು ಸಮ್ಮುಖಗೊಂಡು ಅವರು ಎತ್ತಣಕ್ಕೆ ಹೋಗಲಿಲ್ಲ, ಇತ್ತಣ ಸಂಬಂಧವಲ್ಲ ಅಂತ ಬಂದು ಸ್ವೀಕರಿಸಿದ್ದಾರೆ ಅಂತ ಹೇಳಿದರೆ, ಇದು ಜಗತ್ತಿಗೆ ಯಾರು ಮಾರ್ಗದರ್ಶಿಗಳಾಗಿ ಸದ್ದಿಲ್ಲದೆ ನಡೀತಾರೆ ಅಂಥವ್ರು ಎಲ್ಲರೂ ಕೂಡ ಸನ್ಮಾನಿತಾರೆ. ಅಂಥ ಒಂದು ಕಲಾಕ್ಷೇತ್ರದಲ್ಲಿ ನಾವಿರ್ತಕ್ಕಂತಹ ಒಂದು ಜನಕ್ಕೆ ಒಂದು ಜೀವನದಲ್ಲಿ ಎಚ್ಚರಿಕೆ ಅನ್ನೋದು ಭಾಳ ಬೇಕಲ್ಲ. ಆ ಸಮಯವನ್ನು ಹಾಕ್ಬಿಡ್ತೀವಿ ನಿಜ, ಆದರೆ ಈ ಹಾಸ್ಯ ಪ್ರಪಂಚ ಅಂತಲ್ಲ, ಪರಮೇಶ್ವರ ಭಟ್
ಮಹಾನ್ ಕವಿ, ಅವರ ಪ್ರಸಂಗದಲ್ಲಿ ಚೆನ್ನಾಗಿ ಹೇಳಿದರು. ವಯಸ್ಸಾಗ್ತಿದ್ದ ಹಾಗೆ ಬರೀ ಯೋಗ ಮಾಡಿದ್ರೆ ಆಗೋದಿಲ್ಲ, ಕ್ಷೇಮವನ್ನು ನಾವೇ ಕಾಪಾಡ್ಕೋಬೇಕು. ಏನು ಹಾಗಂದ್ರೆ ಅಂದರೆ ವಯಸ್ಸಾಗ್ತಿದ್ದಂಗೆ ಚಪಲ ಚಿತ್ತ ಅದು ಬಿಟ್ಟು ತಡೆದು ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ನೋಡಿ, ವಯಸ್ಸಾದ ಮುಖ ಮನೆಯಲ್ಲಿದ್ದಾನೆ, ಮೊಮ್ಮಗ ಬಾಳೆಹಣ್ಣು ತಗೊಂಡು ಬಂದ. ತಂದುಬಿಟ್ಟು ಅವನೇನು ಮಾಡ್ದ, ಈ ಮೊಮ್ಮಕ್ಕಳೇ ಯಾವತ್ತೂ ತಾತನ್ನ ಯಾಕೆ ಇಟ್ಕೊಂಡಿದೀಯಾ, ಯಾರ ಕೊಡಕ್ಕೆ ಹೋಗ್ತೀಯಾ, ತಾತ ಅಂತೇಳಿ ತಾತ ಅಂತ ಕರೆಯೋದು ಅವರೇ. ಮಗನ ಕರೆಯೋಕ್ಕಾಗಲ್ಲ, ಸೊಸೆ ಕರೆಯೋಕ್ಕಾಗಲ್ಲ. ಅದು ಬಂದ ಅವನು ಬಾಳೆಹಣ್ಣು ಏನು ಹೇಳ್ತೇವೆ ಗೊತ್ತಾ, ತಾತ ಬಾಳೆಹಣ್ಣಾದರೂ ತಿನ್ನಬೇಕು ಆಸೆ. ಆದರೆ ಸೊಸೆ ನೋಡ್ತಾ ಇದ್ದಾರೆ, ಸೊಸೆ ನೋಡ್ತಿದ್ದಾರೆ, ಬಾಳೆಹಣ್ಣು ತಿಂದಿಬಿಟ್ಟಾಗ್ತದೆ. ಅವ್ರು ಶುರು ಮಾಡ್ತಾರೆ, ಮುಖದಲ್ಲಿ ತಿಂದಿಬಿಟ್ಟು ತಿಕ್ಕದಲ್ಲಿ ಹರಕೊಂಡ್ರೆ ಯಾಕೆ ಹೊಳೆಯೋ, ಇನ್ನೆಲ್ಲ ಗಲಾಟೆ ಮಾಡ್ತಾಳೆ. ಏನು ಮಾಡೋದು? ಅದಕ್ಕೆ ಅವರು ಎಷ್ಟು ಚೆನ್ನಾಗಿ ಯೋಗ ಕಲಿತಿದ್ದವರು, ಧ್ಯಾನ ಕಲಿತಿದ್ರಲ್ಲ, ಒಂದು ಮಾತು ಬಿಡ್ತಾರೆ. ಆಸೆಯೂ ಇದೆ, ಆದರೆ ಎಚ್ಚರಿಕೆಯೂ ಇರಬೇಕಲ್ಲ, ಕ್ಷೇಮ ಆಗಬೇಕಲ್ಲ. ಯೋಗ ಏನೂ ಬರುತ್ತೆ ನಿಜ, ಕ್ಷೇಮ. ಬಾಳೆಹಣ್ಣು ಕೇಳದಿದ್ದು ಅವ್ರ ಹತ್ರಕ್ಕೆ ಬಂದಿದ್ದು ಯೋಗ, ಆದರೆ ಹುಡುಗ ಕೊಟ್ಟಿದ್ದು ಯೋಗ. ಆದರೆ ತಿಂದಿದ್ರೆ ಕಷ್ಟ ಆಗೋದು, ತಿನ್ನಬಾರದು ಅಂತಕ್ಕಂಥ ಪ್ರಜ್ಞೆ ಸೊಸೆಯಿಂದ ಜಾಗೃತಗೊಂಡ್ರಲ್ಲ, ಅದೇ ಧ್ಯಾನ, ಅದೇ ಕ್ಷೇಮ. ಅವ್ರು ಉತ್ತರ ಏನು ಕೊಟ್ಟರು ಗೊತ್ತಾ, ಆ ಹುಡುಗನಿಗೂ ಬೇಜಾರಾಗಬಾರ್ದು, ಸೊಸೆಗೂ ನನ್ನ ಮಾವ ಎಷ್ಟು ಎಚ್ಚರಿಕೆಯಲ್ಲಿದ್ದಾನೆ ಅನ್ನೋದು ತಿಳಿಬೇಕು. ಆದರೂ ಕೂಡ ನಾನು ಹೇಗೆ ಸಂಯಮವಾಗಿದ್ದೀನಿ ಯೋಗದಿಂದ, ಕೇವಲ ಪದ್ಮಾಸನ ಹಾಕಿದ್ರಷ್ಟೇ ಅಲ್ಲ. ಅದರಿಂದ ಒಂದು ಉತ್ತರ ಕೊಡ್ತಾರೆ, ತಮ್ಮ ಏನಿದೆ ತಥಾ ಬಾಳೆಹಣ್ಣಾದರೂ ತಿನ್ನಿ. ಅಯ್ಯೋ ಕಂದ, ಈ ಬಾಳೆಹಣ್ಣಾಗಿ ಇನ್ನೇನ ತಿನ್ನಲಿ ಎಂದೇ. ಇಂಥ ಬುದ್ಧಿವಂತಿಕೆಗಳು ಸೊಸೆಗೆ ಖುಷಿಯಾಗ್ಬಿಟ್ಟು ಅಂದರೆ ನಿಮ್ಗೇನಿಗೆ ಕೇಳಿ ಬಿಸಿ ಬಿಸಿಯಾಗಿ ಮಾಡಿಕೊಡ್ತೀನಿ. ಈಗ ಅವರ ಬಿಸಿ ಬಿಸಿ ಆಗ್ತಾ ಇದ್ರು, ನೀವು ಬಾಳೆಹಣ್ಣು ತಿಂದುಬಿಟ್ಟಿದ್ದಿದ್ರೆ. ಆದರೆ ಒಂದು ಯೋಗದ ಮೂಲಕ ಕ್ಷೇಮದ ಮಾತು ಮಾತಾಡಿದ್ರಿಂದ ಮುದುಕನ ಹತ್ತಿರಕ್ಕೆ ಮಾವನ ಮೇಲೆ ಸೊಸೆಗೆ ಎಂಥ ಪ್ರೀತಿ ಬಂತು ಅಂತಂದರೆ, ಆತನ ಗಂಡ ಬರ್ತದೆ, ಅಯ್ಯೋ ನಮ್ಮ ಮಾವನು ಹೀಗೆ ಅಂತ ಗೊತ್ತೇ ಇರಲಿಲ್ಲ ಅಂತಂದ್ರೆ ಏನು ಕೊಟ್ಟರು ತಿಂತಾರೆ ಅನ್ನೋದೆಲ್ಲ ಬರೀ ಸುಳ್ಳು. ನೋಡಿ ಅವ್ರ ಪಾಪ ಇವನ್ನ ಬಾಳೆಹಣ್ಣು ಕೊಟ್ಬಿಟ್ಟು ತಿಂದೇ ಇಲ್ಲ, ತಿಂದರೆ ಅವ್ರಿಗೆ ಆರೋಗ್ಯಕ್ಕೆ ಕಷ್ಟ ಆಗುತ್ತೆ ಅಂತ ಭಾಳ ಸುಳ್ಳು, ಇವ್ರಿಗೂ ಕಷ್ಟ ಆಗುತ್ತೆ. ಅದರಿಂದ ಅದನ್ನು ಎಚ್ಚೆತ್ತುಕೊಳ್ಳುವಂತಹ ರೀತಿಯಲ್ಲಿ ಕ್ಷೇಮಕ್ಕಾಗಿ ಯೋಗ ಅಂತಕ್ಕಂಥದ್ದು ಕೇವಲ ನಮ್ಮ ಬ್ರಹ್ಮಚಾರಿಗಳು ಹೇಳಿದ ಹಾಗೆ ಬೆಳಗ್ಗೆ ಎದ್ದು ಮಾಡಿಬಿಡ್ತಕ್ಕಂಥದ್ದಲ್ಲ, ಜೀವನದಲ್ಲಿ ರೂಢಿಸ್ಕೊಳ್ಬೇಕು ಅಂತಕ್ಕಂತಹ ಸಂದೇಶವನ್ನು ಕೊಟ್ಟಂಥವರು ನಮ್ಮ ಪರಮೇಶ್ವರನಿಗೆ. ಇನ್ನೇನ ತಿನ್ನಲಿ, ಆದರೆ ಆರೋಗ್ಯದ ಮೂಲಕ ಯೋಗದಿಂದ ಕ್ಷೇಮ ಏನೂ ಇರಬೇಕು. ಆದರೆ ಚಟುವಟಿಕೆ ಅನ್ನೋದು ಸಣ್ಣಗೊಳ್ಳಬಾರದು. ಅದಕ್ಕೆ ಒಂದು ಅಧ್ಯಾತ್ಮ ಪ್ರವಚನದಲ್ಲಿ ಒಬ್ಬರು ಹಿರಿಯರು ಅಧ್ಯಾತ್ಮ ಪ್ರವಚನ ಮಾಡಿದ ಮೇಲೆ ಅಲ್ಲಿ ಇರ್ತಕ್ಕಂಥ ಸಭಾಸದರಿಗೆ ಏನು ಹೇಳಿದ್ರು ಅಂದರೆ, ನೋಡಿ ಯೋಗದ ಬಗ್ಗೆ ನಾನು ಪ್ರವಚನ ಮಾಡಿದ್ದೀನಿ, ನೀವು ಕೇಳಿದ್ದೀರಿ, ಕ್ಷೇಮವನ್ನು ಹೇಗೆ ಇಟ್ಕೊಳ್ಬೇಕು ಅಂತ ಹೇಳಿದ್ದೀನಿ, ತಿಳ್ಕೊಂಡಿದ್ದೀರಿ. ಆದರೆ ನಿಮ್ಮ ಜೀವನದಲ್ಲಿ ಯೋಗ ಕ್ಷೇಮದ ಮೂಲಕ ನೀವು ಲವಲವಿಕೆಯಿಂದ ಇರಬೇಕೇ ಹೊರತು ನೀವು ಲವಲವಿಕೆಯಿಂದಲೇ ರೋಗಿಷ್ಠ ಮನಸ್ಸನಾಗಿರಬಾರ್ದು ಅಂತ ಹೇಳಿದ್ರು. ಮುದುಕ ಕೂತಿದ್ದ, ಕೇಳಿದ. ಅಷ್ಟೊತ್ತಿಗೆ ಅವರು ಇನ್ನೊಂದು ಮಾತು ಕೊಟ್ಟು ಏನಂತ ಅಂದರೆ, ದೇಶದಲ್ಲಿ, ಸಮಾಜದಲ್ಲಿ, ಸಂಸ್ಕೃತಿಯಲ್ಲಿ ನಾವು ಸೇವೆ ಮಾಡೋದು ಅಂತ ಹೇಳಿದ್ರೆ ದುಡ್ಡು ಕೊಟ್ಟೇ ಮಾಡಬೇಕು ಅಂತ ಏನಿಲ್ಲ. ಈಗ ಉದಾಹರಣೆ ಪ್ರವಚನಕ್ಕೆ ಬಂದಿರ್ತಾರೆ, ಅದರ ವಯಸ್ಸಾದವರು ಇದ್ದಾರೆ, ಅವರು ಇಲ್ಲಿಂದ ಪ್ರವಚನ ಹೋದ್ಮೇಲೆ ರಸ್ತೆ ದಾಟಿ ಬಸ್ ಬಿಟ್ಟು ಹೋಗಬೇಕು, ಅವ್ರ ಕೈ ಆಗಲ್ಲ. ಬಂದಿರತಕ್ಕಂತಹ ಈ ಪ್ರೇಕ್ಷಕರಲ್ಲಿ ಯಾರೇ ಆಗಲಿ ವಯೋಮಿತಿ ಇಲ್ಲದರೆ ಅವರನ್ನು ಕೈ ಹಿಡಿದು ಕರ್ಕೊಂಡು ದಡ ದಾಟಿಸಿದರೆ ಅದೇ ಯೋಗ, ಆ ಮುದುಕರಿಗೆ ವಯಸ್ಸಾದಾಗ ಅದೇ ಕ್ಷೇಮ. ಇದು ಹೇಳಿದ ಕೂಡಲೇ ಪಾಪ ಒಂದು ಹೆಣ್ಣುಮಗಳು ಯೋಚನೆ ಮಾಡಿದ್ರು, ಅಲ್ವಾ ದಡ ದಾಟಿಸೋದು ಯೋಗ, ಅವ್ರಿಗೆ ನಡೆಯೋಕ್ಕಾಗಲ್ಲ, ಆದರೆ ಅವ್ರಿಗೆ ಸಮಾಧಾನ ಬಸ್ ಅಂತಾರಲ್ಲ ಅದು ಕ್ಷೇಮ ಅಂದ್ಕೊಂಡು ಅವಳೇನು ಮಾಡಿದ್ರು ಅಂತಂದರೆ, ನೋಡ್ತಾರೆ ಒಬ್ಬರು ವಯಸ್ಸಾದವರು ಪ್ರವಚನ ಬಂದವರು ಮುಗೀತು, ಹೊರಗೆ ಹೊರಟರು, ರಸ್ತೆ ದಾಟಬೇಕು. ಈ ಹುಡುಗಿ ಯೋಚನೆ ಮಾಡಿ ಪಾಲಿಸ್ಬೇಕಲ್ಲ, ಆಲಿಸಿದ್ದಾಯ್ತು ಪಾಲಿಸಬೇಕು. ಆ ಮುದುಕರನ್ನ ಕೈ ಹಿಡ್ಕೊಂಡು ತಕ್ಕ ರಸ್ತೆ ದಾಟಬೇಕಾ ಅಂತ ಹೇಳಿ ರಸ್ತೆ ದಾಟಿಸಿದ್ರು. ಅದಕ್ಕೆ ನಮ್ಮಲ್ಲಿ ಈ ಬೆಳ್ಳೂರು ಸತ್ಯೇಶ್ ಅಂತ ಕವಿ ಮನಸ್ಸವರು ಏನೆಲ್ಲ ಚಟಾಕಿ ಹಾಕಿದ್ರು ಅಂತಂದರೆ, ಹಲ್ಲಿಲ್ಲದ ಮುದುಕ
ಹಲ್ಲಿಲ್ಲದ ಮುದುಕ, ಮೈಯೆಲ್ಲ ನಡುಕ, ರಸ್ತೆ ದಾಟುವ ತವಕ. ಪ್ರವಚನ ಕೇಳಿ ರಸ್ತೆ ದಾಟುವ ಸಂದರ್ಭದಲ್ಲಿ ಹುಡುಗಿಯೊಬ್ಬಳು ಕೈ ಹಿಡಿದು ರಸ್ತೆ ದಾಟಿಸಿದ ಬಳಿಕ ಇವನಿಗೆ ನಿಲ್ಲಲೇ ಇಲ್ಲ ನಡುಕ. ಆದರೆ ಹುಡುಗಿ ಕೇಳಿದಂತೆ, ತಕ ರಸ್ತೆ ದಾಟಿದರೂ ನಿಮಗೆ ಏಕೆ ಇನ್ನೂ ನಡುಕ? ಅಮ್ಮಣ್ಣಿ ಅಮ್ಮಣ್ಣಿ, ನೀ ಕೈ ಹಿಡಿದೊಡನೆ ನನಗೂ ಕೊಂಚ ಪುರಕ ಪುರಕ ಪುರಕ. ಜೀವನೋತ್ಸಾಹ ಅಂತಕ್ಕಂಥದ್ದು ನಮ್ಮನ್ನು ಆರೋಗ್ಯಕರವಾಗಿರ್ತಕ್ಕಂಥ ಬುದ್ಧಿ ಕಡಿಮೆ ಮಾಡಬೇಕೇ ಹೊರತು ಅನಾರೋಗ್ಯದ ಕಡಿಮೆ ಮಾಡಬಾರದು. ಅದಕ್ಕೋಸ್ಕರ ಬರೀ ಯೋಗ ಅಂತ ಹೇಳೋ ಮಾತು ತಗೊಳ್ಳೋದೇ ಇಲ್ಲ ನಾವು. ಯೋಗಕ್ಷೇಮ ಹಿಂದೆ ಪತ್ರ ಬರೀಬೇಕಾದ್ರೆ ಮೇಲ್ಗಡೆ ಯೋಗಕ್ಷೇಮ ಅಂತ ಬರೆದುಬಿಟ್ಟು ಓ ಕುಂಶು ಅಂತ ಬರೆಯೋರು. ಉಭಯ ಕುಶಲೋಪರಿ ಸಾಂಪ್ರತ, ನಾವು ಸೌಖ್ಯವಾಗಿದ್ದೇವೆ, ನೀವು ಸೌಖ್ಯವೆಂದು ಭಾವಿಸುತ್ತೇವೆ ಅಂತ ಹಾಕೋರು. ಈಗ ಯೋಗಕ್ಷೇಮ ಎರಡೂ ನಮಗಿಲ್ಲ. ಹಾಗಾಗಿ ನಮಗೆ ಯಾಗಕ್ಷೇಮಕ್ಕಿಂತ ಯಾಗಕ್ಷೇಮದ ಜೊತೆಯಲ್ಲಿ ರೋಗಕ್ಷೇಮ ಬಂದು ಕೂತ್ಕೊಂಡಿದೆ. ನಿನ್ನೆ ಒಂದು ಪತ್ರಿಕೆಯಲ್ಲಿ ವೈದ್ಯರು ಒಂದು ವರದಿ ಕೊಟ್ಟಿದ್ದಾರೆ. ಇತ್ತೀಚಿನ ಕೊರೋನಾ ನಂತರದಲ್ಲಿ ನಾವು ಗಮನಿಸಿಕೊಂಡು ಬಂದ ಹಾಗೆ ಯುವಕ ಯುವತಿಯರ ಮೂಲಕ ಅವರ ಮೆದುಳ ಪರೀಕ್ಷೆ ಒಳಗೆ ಗಮನಿಸಿದಾಗ ಮೊಬೈಲ್ ಎಂಬತಕ್ಕಂತಹ ಜಂಗಮವಾಣಿ ಅವರ ಕೈಗೆ ಬಂದು ಅವರ ಜೀವನದಲ್ಲಿ ಆರೋಗ್ಯದ ಯೋಗ ನಿಶ್ಚಯ ಮತ್ತು ಬದುಕಿನ ಕ್ಷೇಮ ಎರಡೂ ಕಳೆದು ಹೋಗಿ ಅವರ ಬೌದ್ಧಿಕ ಮಟ್ಟ ಕುಸಿಯುತ್ತಿದೆ ಅನ್ನೋದಕ್ಕೆ ಅವರು ಉದಾಹರಣೆ ಕೊಟ್ಟಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯೋಗ ಯಾರಿಗೆ? ಯಾರು ಯೋಗ ಮಾಡ್ತೀವೋ ಅಂಥವನಿಗೆ ಕ್ಷೇಮ. ಅದಕ್ಕೆ ನಾವು ಕೃಷ್ಣನನ್ನು ಏನಂತ ಕರಿತೀವಿ? ಕೃಷ್ಣ ಏನೆಲ್ಲ ಚೇಷ್ಟೆ ಮಾಡಿದ್ರು ಅವನು ಯೋಗಾಚಾರ್ಯ. ನೀವು ಒಂದು ಮಾತು ಕೇಳಿ, ಚೆನ್ನಾಗಿದೆ. ಡಿ ವಿ ಜಿನವರು ಕೇಳ್ತಾರೆ, ರಾಮನಿಗೂ ಕೃಷ್ಣನಿಗೂ ಏನು ವ್ಯತ್ಯಾಸ? ರಾಮ ರಮಣೀಯ, ಕೃಷ್ಣ ಸ್ಮರಣೀಯ. ರಾಮ ಸೆಳೆಯುವವನು, ಕೃಷ್ಣ ತೊಳೆಯುವವನು. ರಾಮನೊಡನೆ ವಾಕಿಂಗು ಕಷ್ಟ, ಕೃಷ್ಣನೊಡನೆ ಹೋಗದಿದ್ದರೆ ನಷ್ಟ. ಆದರೆ ಇಬ್ಬರೂ ಇಷ್ಟ. ಯಾರು ರಾಮಕೃಷ್ಣ ಅಂತಿದೆ ಅವ್ರ ಮನೆ ರಾಮಕೃಷ್ಣ ಅಂತ ಆರಾಮಾಗಿರ್ತೀವಿ. ಶಿವ ಅನ್ಕೊಂಡು ಎದೆ ಗೌರವ ಅನ್ಕೋಬೇಕಾದದ್ದಿಲ್ಲ. ಆದರೆ ಧ್ಯಾನ ಹೇಗೆ ಮಾಡಬೇಕು ಅನ್ನೋದಕ್ಕೆ ಶಿವನೇ ಬೇಕು. ಅದಕ್ಕೆ 3 ಗುರುತು ಹಾಕಿದ್ದಾರೆ ಯೋಗಕ್ಷೇಮಕ್ಕೆ. ರಾಮಚಂದ್ರನ ಚರಿತೆ ಲೋಕ ಧರ್ಮಾದರ್ಶ, ಶ್ಯಾಮ ಸುಂದರನ ಚರಿತೆ ವಿಷಮ ಸಮಯದಯ, ಸೋಮೇಶ್ವರನ ರೂಪ ನಿರ್ಬಂಧ ರೂಪಮಯ, ಮೂವರನ್ನು ಭಜಿಸೋ ಮರುಳ ಮುನಿಯ. ಆ ವೃತ್ತಿಯಲ್ಲಿ ವೀರಾಂಜನೇಯ ಯೋಗ ಕೇಂದ್ರಕ್ಕೆ ಆಂಜನೇಯನ ಹೆಸರನ್ನ ಅವನು ಯೋಗದಲ್ಲಿ ಪರಮಶ್ರೇಷ್ಠ, ಅಷ್ಟೇ ಅವನು ಅನುಷ್ಠಾನ ಪ್ರಿಯ ಅನ್ನೋದನ್ನ ನಮ್ಮೆಲ್ಲರಿಗೂ ತೋರಿಸ್ಕೊಟ್ಟಿರ್ತಕ್ಕಂಥ ಕನ್ನಡದ ಭಾಷೆಯಲ್ಲಿ ಯಾರಪ್ಪ ಅಂತಂದರೆ ರಸಋಷಿ ಕುವೆಂಪುರವರು. ಇಲ್ಲಿದೆ ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರ. ಮೊದಲನೇ ಪದವಿ ನೋಡಿ, ಪ್ರಸನ್ನ. ಎಷ್ಟು ಚೆನ್ನಾಗಿದೆ. ಈ ಹಾಸ್ಯದ ಒಂದು ಮಾತಿದೆ. ಮನೆಗೆ ತಡವಾಗಿ ಬಂದಾಗ ಅವನು ಅಲ್ಲಿಂದಲೇ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾನೆ. ನನ್ನವಳ ಕೆನ್ನೆ ಕೆಂಪಾಗಿರಲಿ, ನನ್ನವಳ ತುಟಿಯು ಕೆಂಪಾಗಿರಲಿ, ಕಣ್ಣು ಕೆಂಪಾಗದಿರಲಿ. ಆದರೆ ಮನೆಗೆ ಬರುವಾಗ ಅದಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರದಲ್ಲಿ ಹನುಮನಂತಹ ಆ ಒಂದು ಯೋಗದ ಭಾವ ನಮ್ಮಲ್ಲಿದ್ದರೆ ಬದುಕಿಗೆ ನಾವು ಸ್ನೇಹ ಸೇತುವಾಗ್ತೀವಿ. ರಾಮಾಯಣ ದರ್ಶನದಲ್ಲಿ ಇಂಥ ಸೊಗಸಾದ ಸಾಲು ಬಳಸಿದ್ದಾರೆ ಅಂದರೆ ಅವರ ಆಂಜನೇಯನ ಕುರಿತು ಅದರಲ್ಲಿ ಅವರು ಬರೀತಾರೆ. ನಾವೆಲ್ಲ ದಯಮಾಡಿ ಅಂತ ಕಾವ್ಯದ ಕಡೆಗೆ ಗಮನ ಹರಿಸಬೇಕು. ಬರೆದರು, ಜಗತ್ತು ಜಗತ್ತು ಹೇ ಪವನ ಪಾವನ ಕಡಿಕುಮಾರ. ಕಡಿಕುಮಾರ, ಕಲಿಯುವುದರಲ್ಲೂ ಕೂಡ ಅವನು ಕುಮಾರ. ಅವನು ಎಲ್ಲವನ್ನೂ ಗೆದ್ದಿರ್ತಕ್ಕಂಥವನು, ಇಂದ್ರಿಯಗಳ ಚಾಪಲ್ಯಕ್ಕೆ ಒಳಗಾಗಲೇ ಇರ್ತಕ್ಕಂಥವನು. ಜಗತ್ತು ಜಗತ್ತು ಹೇ ಕಪಿಕೇತನರ ಮಹಾಚೈತನ್ಯ ಚೋತವನ ಚೈತ್ರಾವತಾರ. ಇಂಥ ಶಬ್ದ ನೋಡಿ. ಜಗತ್ತು ಜಗತ್ತು ಹೇ ಪವನ ಪಾವನ ಕಲಿಕುಮಾರ, ಜಗತ್ತು ಜಗತ್ತು ಹೇ ಕಪಿಕೇತನರ ಮಹಾಚೈತನ್ಯ ಚೋತವನ ಚೈತ್ರಾವತಾರ. ಉತ್ತಿಷ್ಟ 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 ಉತ್ತಿಷ್ಟ, ಓ ಯೋಗಿವರ ಯೋಗಾವತಾರ. ಪ್ರತಿಮೆಯಾಗಲಿ ನಿನ್ನ ಸಾಹಸಂ ಮಾನವಾತ್ಮದ ಸಾಧನೆಗೆ, ನಿನ್ನ ಸಾಹಸಂ ಸಾಕ್ಷಿಯಾಗಲಿ ಯೋಗ ಮಹಿಮೆಯ ಉದಾತ್ತತೆಗೆ, ಬ್ರಹ್ಮ ಸಾಕ್ಷಾತ್ಕಾರದ ವೈಕಂಠ್ಯಮಿ. ನಮೋ ಬ್ರಹ್ಮಚಾರಿಯೇ, ನಮೋ ಯೋಗ ಸಂಚಾರಿಯೇ, ನಮೋ ಯೋಗ ಸಂಚಾರಿಯೇ ಹಾಗೆ ಹೇಳಿದರು. ಪ್ರತಿಮೆಯಾಗಲಿ ನಿನ್ನ ಆ ಒಂದು ಲಂಘನ, ಏನು ಸಮುದ್ರ ಲಂಘನ ಮಾಡಿದೆ ಅದಾಗಬೇಕು. ಜಯತು ಜಗತ್ತು ಹೇ ಪವನ ಪಾವನ ಕಲಿಕುಮಾರ, ಜಯತು ಜಯತು
ನಚಿಕೇತರ ನಮಃ ಚೈತನ್ಯ ತೂತವನ ಚೈತ್ರಾವತಾರ ಉತ್ತಿಷ್ಟ 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 ಉತ್ತಿಷ್ಟವೋ ಯೋಗ ಪರಯೋಗ ಅವತಾರ ಪ್ರತಿಮೆಯಾಗಲಿ ನಿನ್ನಗೆ ಶರಣಲಿಂಗನಂ ಮಾನವಾತ್ಮನ ಮಹತ್ ಸಾಧನೆಗೆ ನಿನ್ನ ಸಾಗಸನು ಸಾಕ್ಷಿಯಾಗಲಿ ಬ್ರಹ್ಮ ಸಾಕ್ಷಾತ್ಕಾರದ ಗೈತ ಸಿದ್ಧಿಯ ಭೂಮಾನುಭೂತಿಗೆ ನಮೋ ಯೋಗ ಸಂಚಾರಿಯೇ ನಮೋ ಯೋಗ ಸಂಚಾರಿಯೇ. ಆ ಯೋಗ ಮಾಡತಕ್ಕಂಥವನು ಎಂಥ ಸಮುದ್ರಕ್ಕೆ ಅವನನ್ನು ಎತ್ತಿ ಹಾಕಿದರೂ ಕೂಡ ದಡ ಸೇರಬಲ್ಲ ಅಂತಕ್ಕಂತಹ ಒಂದು ಶಕ್ತಿಯನ್ನು ತೋರಿಸಿಕೊಟ್ಟಿರ್ತಕ್ಕಂತಹ ಈ ಹನುಮನ ಆ ಒಂದು ಚಿತ್ರಣ ನಮ್ಮ ಯೋಗಕ್ಕೆ ಯಾವತ್ತೂ ನಮ್ಮ ಹೃದಯದಲ್ಲಿ ಕ್ಷೇಮ. ಅಂತಹ ಒಂದು ಆ ಆಂಜನೇಯನ ಅವೀರತ್ವವನ್ನು ಅದರ ಮೂಲಕ ಜಗತ್ತಿಗೆ ಅವರು ಪ್ರಸನ್ನ ಅವರು ಹೇಳಿದ್ರಲ್ಲ, ಅವರು ಹೇಳಿದ್ರು, ಯೋಗೇಶ್ ಮಾಮನು ಹೇಳಿದರು, ಏನೇನು ಸಾಹಸಗಳನ್ನು ಮಾಡಿದ್ದೇವೆ, ಎಷ್ಟು ಜನರನ್ನ ಕರೆದು ಗೌರವಿಸಿದ್ದೀವಿ. ನೋಡಿ, ನಾನು ಗೌರವ ಅಂತನ್ನುವಾಗ ಇಬ್ಬರನ್ನು ನೀವು ಗುರುತಿಸಿಕೊಂಡು ಗೌರವಿಸಿದ್ದೀರಿ. ನೀವು ಲೌಕಿಕ ಪ್ರಪಂಚ ಬಿಟ್ಟು ಬದುಕಕ್ಕಾಗಲ್ಲ, ಲೌಕಿಕದಲ್ಲೂ ಇರಬೇಕು, ಅಲೌಕಿಕಕ್ಕೂ ಹೋಗಬೇಕು. ನೀವು ಏನು ಈ ಸಾಧಕರನ್ನು ಕರೆದು ಗುರುತಿಸಿಕೊಂಡಿದ್ದೀರಿ, ಇದು ನೀವೆಲ್ಲ ಸೇರಿ ಅವರ ಸಾಧನೆಯನ್ನು ಕಂಡು ಗಮನಿಸಿ ಲೋಕಕ್ಕೆ ಅವರು ತೊಡಗಿಸಿಕೊಂಡಿರ್ತಕ್ಕಂತಹ ಸೇವೆಗೆ ಕೈ ಮುಗಿಯುವಂತಹ ಒಂದು ಸಂಸ್ಕಾರಕ್ಕೆ ಅವರನ್ನು ಕರೆಸಿದ್ದೀರಿ, ಅದು ಸ್ವೀಕರಿಸಿದ್ದೀರಿ. ಆದರೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ಸನ್ಮಾನಗಳಾಗುತ್ತೆ. ಆ ಸನ್ಮಾನದಲ್ಲಿ ಭಾಳ ಆಶ್ಚರ್ಯ ಆಗೋದು ಅಂತಂದರೆ, ಯೋಗಾಚಾರ್ಯರಿಗೆ ಸನ್ಮಾನ ಆಗೋದಕ್ಕೂ ರಾಜಕಾರಣಿಗಳಿಗೆ ಸನ್ಮಾನ ಆಗೋದಕ್ಕೂ ಭಾಳ ವ್ಯತ್ಯಾಸ ಇದೆ. ನಾವು ನಮ್ಮ ಚಿಕ್ಕಮಗಳೂರಿನಲ್ಲಿ ಗುರು ರಾಮಸ್ವಾಮಿಯವರನ್ನು ಕರೆದು ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ಸನ್ಮಾನಕ್ಕೆ ಅಂತ ಅವರನ್ನು ಕರೆದು ಅವರು ಬಂದರು. ನಮ್ಮ ಹಂಪ ನಾಗರಾಜಯ್ಯ ಅವರು ಅವರನ್ನು ಕರ್ಕೊಂಡು ಬಂದಿದ್ದರು. ಮನೆ ಮುಂದೆ ಆರತಿ ಆಯಿತಾ, ಆ ನಂತರಕ್ಕೆ ನಾವೇ ದುಡ್ಡು ಕೊಟ್ಟವರಿಗೆ ಅದನ್ನು ಹಾಕಿ ಅಂತ ಹೇಳಿ ಎಲ್ಲ ಮಾಡಿಸಿದ್ದಾರೆ. ವೇದಿಕೆ ಮೇಲೆ ಬಂದ ಮೇಲೆ ಏನಾಯಿತು ಅಂತ ಹೇಳಿದ ಕೂಡಲೇ ಗುರು ರಾಮಸ್ವಾಮಿ ಕರೆದು, ನಿನ್ನ ನಿರೂಪಣೆ ನಿಂದ ಅಂದರು. ನಾನು ಭಾಳ ಆನಂದವಾಗಿ ಗುರು ರಾಮಸ್ವಾಮಿಯವರ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡ್ತಿದ್ದೀನಿ ನಿಂತ್ಕೊಂಡಿದ್ದವರಿಗೆ ಅವರ ಕೇಳಿಕೊಂಡು ಸ್ವಲ್ಪ ಡಗಾಬಲ ಕಡಿಮೆ ನಂದೆ ಮಾಡಿ ಅದು ನಾನು ಏನು ಹೇಳ್ತೀನೋ ಅದನ್ನು ನೀವು ಕೇಳಿಬಿಟ್ಟು ಮಾಡಬೇಕು. ಆಯ್ತಾಯಿತು, ಈಗ ನನ್ನೆಲ್ಲ ಮಾತಾಡ್ಕೊತಿದೀಯಾ, ಅದೆಲ್ಲ ನಾನೇ ಮಾತಾಡ್ತೀನಿ. ನೀವು ನೇರ ಇವಾಗ ಸನ್ಮಾನ ಅಂತ ಆದಮೇಲೆ ಮಾಲಾರ್ಪಣೆ ಮಾಡೋರನ್ನೆಲ್ಲ ಕರೆದು ಒಬ್ಬೊಬ್ಬರೇ ಬಂದರು. ನಾನು ಕರೆದೇ ಬಂದರು. ಬರ್ತಿದ್ದಾಗೇ ನಂಬಿ ಬಿಡಿ, ಅವ್ರಿಗೆ ಇಲ್ಲಿವರೆಗೂ ಹಾರ ಬಂದ್ಬಿಡ್ತು. ಅವಾಗಲೇ ಅವ್ರಿಗೆ 85 ವಯಸ್ಸು. ಆದರೆ ಹಿಂಗೆ ಅಂದ್ಕೊಂಡು ನನ್ನನ್ನು ಹೇಳು, ಇನ್ಯಾರನ್ನು ತಂದಿದ್ರೆ ಮಾಲಾರ್ಪಣೆ ಮಾಡಬೇಕು ಅಂತ ಹೇಳು ಅಂತೇಳಿ ಹಿಂಗೆ ಅಂತ ಇದ್ದೆ. ನಾನು ತೆಗಿಯಕ್ಕೆ ಅಂತ ಹೋದೆ. ಏನು ಹುಡುಗಿದ್ರು ಗೊತ್ತಾ, ಸನ್ಮಾನ ನಿನಗ ನನಗ ನಿಮಗೆ ಮತ್ತೇನು ಸಂಕಟ ನಿಮಗೆ ಮುಂದೆ ನಿಂತ್ಬಿಟ್ಟೆ. ಹಂಬಾನ ಪಾಪ ಅವರು ಬಂದು ತೆಗಿಲ್ಲ, ನೀನು ತೆಗಿದೀನಿ ಅಂತ ಹೇಳಿದ್ರೆ ಬರ್ತಾನೆ ಇರಲಿಲ್ಲ. ಸನ್ಮಾನಕ್ಕೆ ಕರ್ಕೊಂಡ್ಬಿಟ್ಟು ನಿಮ್ಗೆ ಯಾರು ಸಂಕಟ ಇಲ್ಲ, ಸ್ವಲ್ಪ ಕೂಪ ಹಾಕ್ತಾ ಇರೋದು ನನಗೆ ಪ್ರಕಟ ಮಾಡೋದು ಗುರು ರಾಮಸ್ವಾಮಿ ಬೇರೆಯವರಿಗೆ ಭಾರಿ ಸನ್ಮಾನ ಏರ್ಪಡಿಸಲಾಗಿದೆ ಅಂತ ಹಾಕಿದ್ದೀಯ. ಸತ್ಯವಾಗಿ ನಡ್ಕೋಬೇಕು ಬೇಡ ನೀವು ಅಂದ್ಬಿಟ್ಟು ದೊಡ್ಡ ಸಭೆ ಎಲ್ಲ ಕಕ್ಕವಿಕೆ ಆಗ್ಬಿಟ್ರು. ಪತ್ರಿಕೆಯವರು ನೋಡ್ತಾ ಇದ್ರು. ಎಲ್ಲ ನಂತರಕ್ಕೆ ನನ್ನ ಕಡೆ ತಿರ್ಕೊಂಡು ಆಯ್ತಾ ಅಂದರು. ಆಯಿತು, ಇಲ್ಲ ಯಾರನ್ನ ತರಕ್ಕೆ ಹೋಗಿದ್ರೆ ತರಬೇಕಂತೆ ಅಂತ ಹೇಳಿ ಆಯಿತು. ನೀ ತಂದಿದ್ದೀಯಾ? ತಂದಿದ್ದೀನಿ. ಮತ್ತೆ ಇಟ್ಕೊಂಡು ಏನು ಮಾಡ್ತಾರೆ ಅಂದ್ಬಿಟ್ಟು ಒಂದು ಕೇಳಿದ್ರು, ದೇವಸ್ಥಾನಕ್ಕೆ ಯಾರನ್ನ ಭಕ್ತರು ತಂದುಕೊಟ್ಟಿದ್ದು ದೇವರಿಗೆ ಇಟ್ಟು ತಗೊಂಡ್ಬಂದ್ಯಾ, ಇಲ್ಲ ನನ್ನ ಮೇಲೆ ಪ್ರೀತಿಗೆ ತಂದ್ಯಾ? ಇಲ್ಲ ನಾನೇ ತಗೊಂಡ್ಬಂದಿದ್ದೀನಿ. ಹಾಕೋ ಇಲ್ಲಿಗೆ ಬಂತು. ಆಮೇಲೆ ಅವರ ಕೈಯಲ್ಲಿ ನೆನ್ಕೊಳ್ತಾ ಇದ್ರು. ಆಮೇಲೆ ಇಲ್ಲ ಕಾರ್ಯಕ್ರಮ ಮುಗೀತು. ಒಬ್ಬ ಓಡೋಡು ಬಂದರು, ನಿಧಾನಕ್ಕೆ ಬರ ಕೇಳೋರಿಗೆ, ನಿಧಾನಕ್ಕೆ ಬರ ಕೇಳು ಅಂತೇಳಿ ಬಂದಮೇಲೆ ಹಂಗೆ ಹಾಕಿಸ್ಕೊಂಡ್ರು. ಅವನು ಕೂತ ಮೇಲೆ ಮುಗೀತಾ ಮುಗೀತು. 2 ಸತಿ ನೋಡಿದ್ರು. ಇನ್ಯಾರನ್ನ ತರೋರು ಇದ್ರೆ ಇಲ್ಲಪ್ಪ, ಇಲ್ವಲ್ಲ ಮುಗೀತಾ ಹಿಂಗಿದೆ. ಅಷ್ಟು ಹಾರ ಬಿದ್ದಿದೆ ಅವರಿಗೆ. ಹಿಂಗೆ ಅಂದ್ಕೊಂಡು ಸೀದಾ ಮುಂಗಡೆ ಬಂದು ಗೈವಾದ ಹತ್ರ ಬಂದುಬಿಟ್ಟು ಇಲ್ಲಿ ಪತ್ರಿಕಾಕರ್ತರು ಇದ್ದೀರಾ? ಹಾಂ ಇದ್ದೀವಿ. ಹಾಂ ಸುಳ್ಳೆ ಬರೀಬೇಡಿ, ಸತ್ಯ ಬರೀಬೇಕು. ಯಾಕೆಂದರೆ ನನಗೂ ವಯಸ್ಸಾಗಿದೆ, ನನ್ನ ಯೋಗಕ್ಷೇಮ ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀನಿ. ಆದರೆ
ನೀವು ಬರೆದ ನಂತರ ವರದಿಯಿಂದ ನನ್ನ ಯೋಗಕ್ಷೇಮ ವ್ಯತ್ಯಾಸ ಆಗಬಾರದು. ಅವ್ರಿಗೂ ಗಾಬರಿ ಆಗ್ಬೋದು, ಏನು ಹೇಳ್ತಿದ್ದಾರೆ ಅಂತ. ಅವಾಗ ಒಂದು ಮಾತು ಹೇಳಿದ್ರು, ನಮ್ಮ ನಾಗೇಶ್ ಮಾಮ, ಅವ್ರ ಮನೆಯವರು, ನಮ್ಮ ಪ್ರಸನ್ನ ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಎಂಥ ಚಂದಾದ ಕಾರ್ಯಕ್ರಮನ ನೀವು ಸನ್ಮಾನವೂ ಕೂಡ ಒಂದು ರೀತಿಯಲ್ಲಿ ಯೋಗಕ್ಷೇಮದಿಂದ ಕೂಡಿರಬೇಕು ಅನ್ನೋದನ್ನು ಯೋಜನೆ ಮಾಡಿದ್ದೀರಿ ಅನ್ನೋದಕ್ಕೆ ಈ ಪ್ರಸಂಗ ಹೇಳ್ತಿದ್ದೀನಿ. ಈಗ ಜೋರಾಗಿ ನಿಂತೀರ ನೀವು, ಸರಿ ಪಪ್ಪಾಯ ಸೊಪ್ಪ ಇಟ್ಕೊಳ್ಳಿ. ಘಟನೆ ಕೇಳಿದ್ಮೇಲೆ ಆಮೇಲೆ ನೀವೇ ತರ್ತೀರ. ಅವ್ರೇನು ಮಾಡಿದ್ರು ಅಂತಂದರೆ, ಪತ್ರಿಕಾಕರ್ತರೆ ನಾಳೆ ಬರೆದುಬಿಡ್ತೀರಿ, ಚಿಕ್ಕಮಗಳೂರಿನಲ್ಲಿ ಗುರು ರಾಮಸ್ವಾಮಿಯಂಗಾರವರಿಗೆ ಭಾರೀ ಸನ್ಮಾನ, 100 ಸಂಘ ಸಂಸ್ಥೆಗಳಿಂದ ಮಾಲಾರ್ಪಣೆ. ಸುಳ್ಳೆ ಬರಿ ಮಾಡಿದ್ವಿ, ನಾವು ಸುಳ್ಳೆ ಹೊಗಳಿಸ್ಕೋಬಾರದು. ಈ ಹಾರ ಹಾಕ್ತಿದ್ದಂಗೆ ತೆಗಿತಾ ಇದ್ರೆ ಅದನ್ನೇ ತಗೊಂಡ್ಬಂದು ಹಾಕ್ತಾ ಇರ್ತಾರೆ, ಅದು ಮುಗಿಯೋದೇ ಇಲ್ಲ. ಅದರಿಂದ ನನಗೆ 85 ವಯಸ್ಸು. ಪ್ರಾಮಾಣಿಕವಾಗಿ ನನಗೆ ಎಷ್ಟು ಸನ್ಮಾನಕ್ಕೆ ಹಾಗೆ ಬಿದ್ದಿದೆ ಅಂತ ನನಗೂ ಗೊತ್ತಾಗಬೇಕು, ನಿಮಗೂ ಗೊತ್ತಾಗಬೇಕು. ಅದರಿಂದ ಯಾರೇ ಸನ್ಮಾನ ಮಾಡಿಸ್ಕೊಂಡ್ರು ಹಾಕಿದ ಹಾರ ತಕ್ಷಣ ತೆಗೆದಿರಬೇಡಿ ಒಂದು ವಿವೇಕ ಇದೆ, ಆಯ್ತಾ? ಆಮೇಲೆ ತಕ್ಷಣ ಅವ್ರ ತಟ್ಟೆಗೆ ಪಕ್ಕದವ್ರು ಕೊಟ್ಬಿಡಬೇಡಿ. ಯಾಕೆಂದರೆ ಕವರ್ ಇಟ್ಟಿರ್ತಾರೆ, ಅವರು ಕ್ಲವರ್ ಆಗಿರ್ತಾರೆ, ನೀವು ನಿಮ್ಮ ಬೆವರು ಹೋಗೋದೇ ಇಲ್ಲ. ಅದಕ್ಕೆ ಏನು ಮಾಡ್ತೀನಿ ನೋಡಿ, ಇವಾಗ ಪ್ರಾಮಾಣಿಕವಾಗಿ ಬರೀಬಿಟ್ಟು 1, 2, 3 ಅಂತೆಲ್ಲ ತೆಗೆದು 16 ಹಾರ ಸಮರ್ಪಣೆ ಆಗಿತ್ತು. ಬರೀರಪ್ಪ, 85 ವರ್ಷದ ಮುದುಕನಿಗೆ 16 ವರ್ಷದ ಉತ್ಸಾಹ ಬರುವ ಹಾಗೆ ಚಿಕ್ಕಮಗಳೂರಿನ 16 ಸಂಘ ಸಂಸ್ಥೆಗಳು ಮಾಲಾರ್ಪಣೆ ಮಾಡಲಾಯಿತು ಅಂತ ಪ್ರಾಮಾಣಿಕವಾಗಿ ಬರೆದಿದ್ದೀವಿ. ಮನುಷ್ಯ ತನ್ನ ಆತ್ಮವಿಶ್ಲೇಷಣೆ ಒಳಪಡಿಸಿಕೊಳ್ಳುವ ಮೂಲಕ ಯೋಗಕ್ಷೇಮ ಅಂತಕ್ಕಂಥದ್ದು ಹೇಗೆ ಕಾಪಾಡಿಕೊಳ್ಬೇಕು, ಯಾವುದೇ ಹೊಗಳಿಕೆಗೆ ತಾನು ತಲೆ ಕೊಡಬಾರದು ಅನ್ನೋದಕ್ಕೆ ಅದೊಂದು ದೊಡ್ಡ ಉದಾಹರಣೆ. ಅದಕ್ಕೆ ಇಲ್ಲಿ ನೋಡಿ, ಈ ಚಳಿಯಲ್ಲಿ ಆಷಾಢ ಮಾಸದಲ್ಲಿ ಶ್ರಾವಣ ಮಾಸಕ್ಕೆ ಬರೋದಕ್ಕೆ ಮುಂಚೆ ಆ ಯೋಗಾಚಾರ್ಯಗಳ ಮೈಗಳು ಬೆಚ್ಚಗಿರಲಿ ಅಂತೇಳಿ ಒಂದು ಪಾಸ್ಪೋರ್ಟ್ ಅನ್ನುವುದನ್ನು ಅವರ ಧಾರಣೆ ಮಾಡೋದ್ರ ಮೂಲಕ ಅವರನ್ನು ಸನ್ಮಾನಿಸಿದ್ದೀವಿ. ಒಂದು ಸನ್ಮಾನವೂ ಕೂಡ ಒಂದು ಸಂಸ್ಕೃತಿಯ ಪ್ರತೀಕ ಆಗಬೇಕು. ಆದರೆ ಇದು ಕವಿಯೋ ಸಂಗೀತಗಾರನೋ ಇವ್ರ ಜೊತೆಲಿ ಆಗುತ್ತೆ. ಈ ರಾಜಕಾರಣಿಗಳಿದೆಯಲ್ಲ ಹಂಗಾಗೋದಿಲ್ಲ. ಅದಕ್ಕೆ ನಾನು ವಯಸ್ಸು ದಕ್ಕ ಕೂತಿದ್ದಾಗ ಅವರನ್ನು ಮಾತು ಹೇಳಿದ್ರು, ರಾಜಕಾರಣಿಗೆ ಭಾರಿ ಸನ್ಮಾನ ಆಯಿತು ಅಂತ ಜನ ಬಂದಿದ್ರು, ಹಾರ ಹಾಕ್ತಾ ಇದ್ರು. ಪತ್ರಿಕಾಕರ್ತರು ಅಂದರು, ಯಾರಿಗೆ? ಆ ವ್ಯವಸ್ಥಾಪಕರಿಗೆ, ಸರ್ ನಮ್ಮ ಬೇರೆ ಕಡೆಯೂ 2-3 ಕಾರ್ಯಕ್ರಮ ಇದೆ, ಅದನ್ನು ಅವರನ್ನು ಸ್ವಲ್ಪ ಆ ರಾಜಕಾರಣಿಗಳ ಹಾರ ಹಾಕಿಸ್ಕೊಳ್ತಾ ಇದ್ದಾರಲ್ಲ, ಅವರು ಇನ್ನೂ ಮುಖ ಗಂಟಾಕೊಂಡೇ ಕೂತಿದ್ದಾರೆ, ಸ್ವಲ್ಪ ನಗು ಮುಖಕ್ಕೆ ಈ ಕಡೆ ತಿರುಗಿಸಿ ಸರ್. ಯಾಕೆ? ಒಂದು ಫೋಟೋ ತಗೊಂಡೋಗ್ಬಿಡ್ತೀವಿ, ನಾಳೆ ಭಾವಚಿತ್ರ ಹಾಕ್ಬೇಕಲ್ಲ. ಸರಿ ಪಾಪ ಕಾರ್ಯಕರ್ತ ಹೋಗಿ ನೋಡ್ತಾ ಇದ್ರೆ ಆ ಮಂಜ ಲೆಕ್ಕ ಹಾಕೊಂಡೇ ಇದ್ದಾರೆ, ಒಂದಲ್ಲೇ ಬೀಳ್ತಾ ಇರೋದನ್ನ ಬಂದು ಇವ್ರು ಹೇಳಿದ್ರು, ಸರ್ ಸ್ವಲ್ಪ ಆ ಕಡೆ ತಿಳ್ಕೊಳ್ಳಿ ಸರ್. ಯಾಕೋ? ಇಲ್ಲ ಸರ್ ಪತ್ರಿಕೆ. ಏನು ಪತ್ರಿಕೆ? ಇಲ್ಲ ಸರ್ ಅವ್ರು ನಾಳೆ ಫೋಟೋ ಹಾಕ್ಬೇಕಲ್ಲ ಭಾವಚಿತ್ರ, ಅವ್ರು ಬೇರೆ ಕಾರ್ಯಕ್ರಮ ಇದೆ ಅಂತ ಹೋಗಬೇಕು, ಅದಕ್ಕೆ ನಿಮ್ಗೆ ಇಷ್ಟೊಂದು ಹಾರ ಸಮರ್ಪಣೆ ಆಗ್ತಾ ಇದ್ದಿಲ್ಲ, ಒಂದು ಭಾವಚಿತ್ರ ತಗೊಂಡ್ಬಿಡ್ತಾರೆ ಅಂತ. ಸುಮ್ಮನೆ ಇನ್ನು ಪೂರ್ತಿ ಮುಗ್ದೇ ಇಲ್ಲ, ಈಗೇನು ತಗೊಳ್ಳೋದು ಅಂದ್ರೆ, ಇಲ್ಲ ಸರ್ ಹೊರಡ್ತಾರೆ. ಏನು ಹೊರಡೋದು? ಕೊಟ್ಟಿ ಮಕ್ಕಳ 100 ಜನಕ್ಕೆ ದುಡ್ಡು ಕೊಟ್ಟಿದ್ದೆ, 70 ಹಾರ ಮಾತ್ರ ಬಿದ್ದಿದೆ. 3 ಜನ ಮನುಷ್ಯನ ಯೋಗ್ಯತೆಗೆ ಮೀರಿದ ಮರ್ಯಾದೆ ಸಿಗಕ್ಕೆ ಹೋದರೂ ಕೂಡ ತನ್ನ ಒಳಗಡೆ ಕ್ಷೇಮ ಇಲ್ಲದೆ ಹೋದರೆ ಇಂಥ ಪರಿಸ್ಥಿತಿಗೆ ಒಳಗಾಗ್ತದೆ. ಆದ್ದರಿಂದ ಮನುಷ್ಯನಿಗೆ ಯಾವಪ್ಪ ಅಂದರೆ ಗೌರವಿಸುವ ಜೀವನವ, ಗೌರವಿಸುವ ಚೇತನವ, ಆರಾಮೋ ಭೇದವನ್ನೇ ಎಡೆಸದಿರು, ಹೋಗುವುದೇ ಜೀವನ ಸಮೃದ್ಧಿಗೋಸುವ ದಾರಿಯಾತ್ಮೋನ್ನತಿಗೆ ಅನುಕೂತಿ. ನನ್ನ ಕಣ್ಣ ನಮ್ಮ ದೃಶ್ಯ ಇದೆಯಲ್ಲ, ಕಣ್ಣುಗಳು ಸಾರ್ಥಕ. ಇಂಥವರ ಮಾತು ಕೇಳಿದಲ್ಲ, ಕಿವಿ ಸಾರ್ಥಕ, ನಮ್ಮ ಬದುಕು ಸಾರ್ಥಕ, ನಮ್ಮ ಕೂಸಿದು ಸಾರ್ಥಕ. ಇಂಥ ಒಂದು ಸಾರ್ಥಕತೆಯ ಜೀವನದ ನಡುವೆ ನಮ್ಮ ಪ್ರಸನ್ನತೆಯವರು ಮಾತು ಹೇಳಿದರು, ಅವರು ಕೊಟ್ಟಂಥ ಕಾಣಿಕೆಯನ್ನು ನಾವು ಇದಕ್ಕಿಟ್ವಿ, ಒಂದು ದತ್ತಿ ಥರ ಇಟ್ಟಿದ್ದೇವೆ. ನೋಡಿ, ನಮ್ಮ ದೇಶವೇ ತ್ಯಾಗೇ ನೈಕೆ ಅಮೃತತ್ವ ಮಾನುಷ ಅಂತ ಬಂದದ್ದು. ವಿವೇಕಾನಂದರ ಜೋಗದಲ್ಲಿ ದುಡ್ಡಿತ್ತ, ಸಾಗರ ಆಡಬೇಕಾದ್ರೆ ಅವ್ರಿಗೆ ಏನಾದ್ರು ತಿಂಡಿ ತಿಂತಾ ಇತ್ತ, ಅವರು ಹೇಗೆ ಕನ್ಯಾಕುಮಾರಿ ಬಂಡಿ ಮೇಲೆ ಕೂತಾಗ ಯಾವ ರೀತಿಯಾಗಿ ಅವ್ರು ಕೂತರು ಅನ್ನೋದಕ್ಕೆ ಯಾರಾದರೂ ದೊಡ್ಡ ವ್ಯವಸ್ಥೆ ಮಾಡಿದ್ದೀರ. ಯೋಗದ ಮೂಲಕ
ಗ್ರಹಿಸಿದರೆ ನಿಗ್ರಹಿಸಿ ಹೃದಯ ಸಂಸ್ಕಾರದಿಂದ ಬಂಡೆ ಮೇಲೆ ಕೂತು ಒಬ್ಬ ಯೋಗ ಪುರುಷ ಇಡೀ ಲೋಕಕ್ಕೆ ಕ್ಷೇಮವನ್ನು ಕೊಡೋದಕ್ಕೆ ಆನಂತರದಲ್ಲಿ ಅವನು ಉಗಡಿಸ್ತಕ್ಕಂತಹ ಮಾತು ಯಾವತ್ತೂ ಇಡೀ ಜಗತ್ತಿಗೆ ಯೋಗಕ್ಷೇಮವಾಗಿರುತ್ತೆ ಅನ್ನುವುದಕ್ಕೆ ಈ ಬ್ರದರ್ಸನ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ ಆ ಚಾನ್ಸ್ ಅಂತ 2 ಸತಿ ಕೂತು ನಿಲ್ಲಿಸಿದ್ರು. ಅವಾಗಲೂ ಬೆವತು ಪ್ಲೀಸ್ ಸಿಡಾವನ್ ಕಡೆಗೆ ಒಂದು ಮಾತು ಹೇಳ್ತೇನೆ, ದಿಸ್ ಇಸ್ ದಿ ಲಾಸ್ಟ್ ಚಾನ್ಸ್ ಟು ಯುವರ್ ಲೈಫ್. ಆ ಗಾಳಿಗೆ ಅವರಿಗೆ ನಿಂತ್ಕೊಂಡು ನಮ್ಮ ದೇಶದ ನಮ್ಮ ಸಂಸ್ಕೃತಿಯನ್ನು ಎತ್ತಿಡಿಯೋದಕ್ಕಾಗಿ ನಾನು ಬಂದಿದ್ದೀನಿ ಅಂದ್ಬಿಟ್ಟು ತಕ್ಷಣ ಅವರಿಗೆ ಹೊಡಿತು. ನಾವು ಯೋಗ ಮಾಡೋದಕ್ಕೆ ಮುಂಚೆ ಏನು ಮಂತ್ರಗಳನ್ನು ಹೇಳ್ತೀವೋ ಅದರ ನೆನಪಿನ ಹೊಡೆದು ಬಂದದ್ದು ತಕ್ಷಣ ಬ್ರದರ್ಸನ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಸಹನಾವತ್ತು ಸಹನೋ ಗುಣತ್ತು ಅದು ಕೇಳಿದ ಕೂಡಲೇ ಆ ಜಗತ್ತು ಅವರಿಗೆ ಚಪ್ಪಾಳೆ ಹೊಡೆದಾಗ ಒಬ್ಬ ಬಂದು ಕೇಳ್ತಾನೆ, ನಿಮ್ಮ ದೇಶದಲ್ಲಿ ಯಾವುದೇ ಸನ್ಯಾಸಿಗಳು ಈ ದೇಶಕ್ಕಾಗಿ ಸಮಾಜಕ್ಕಾಗಿ ಸಂಸ್ಕೃತಿಗಾಗಿ ಸೇವೆ ಮಾಡಿದರೆ ಅದಕ್ಕೆ ಅವರು ಆಸ್ತಿ ಮನಿ ಅಂತ ಕೇಳಿದೆ ನಿಜಾನ ಅಂತ ಹೇಳಿದಾಗ ಅವರು ಮಾತು ಕೊಡ್ತಾರೆ. ಅದು ಯೋಗಾಚಾರ್ಯರಲ್ಲೇ ಬರ್ತಕ್ಕಂಥ ಮಾತುಗಳು. ಡು ಯು ಸೇ ಅನ್ನೋ ಹತ್ತರಲ್ಲಿ ಕಪಾಲ ಕೊಡ್ತಾ ಬಂದ್ಬಿಡೋದು. ಡು ಯು ಸೇ ಗ್ರೇಟ್ ಡೀಡ್ಸ್ ವರ್ ಡನ್ ಬೈ ಮನಿ? ನೋ 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 ನೋ, ನಾಟ್ ಅಟ್ ಆಲ್, ನಾಟ್ ಅಟ್ ಆಲ್. They are done by men of muscles, men of intellect, men of heart. Money only a means. ಅದಕ್ಕೊಂದು ಘಟನೆ ಕೇಳಿ. ರಿಚ್ಮಂಡ್ ಅಂತ ಬರುತ್ತೆ ಅಮೆರಿಕದಲ್ಲಿ, ಅದ್ರ ಜೊತೆಗೆ ವಾಷಿಂಗ್ಟನ್ ಅಂತೂ ಕೇಳಿದ್ದೀವಿ, ನ್ಯೂಯಾರ್ಕ್ ಅಂತ ಬರುತ್ತೆ. ಆ ರಿಚ್ಮಂಡ್ ಅಂತಕ್ಕಂತಹ ಜಾಗಕ್ಕೆ ಅದು ಹೋಗ್ತಾ ಇದ್ದಾಗ ಆ ಭಾಗದಲ್ಲಿ ವಿವೇಕಾನಂದರು ಅಮೆರಿಕದಲ್ಲಿ ಇದ್ದಾಗ ಅವರ ಭಾಷಣವನ್ನು ಬರ್ಕೊಳ್ಳೋದಕ್ಕೆ ಯಾರೂ ಸಿಕ್ಕಲಿಲ್ಲ. ಅವರೊಂದು ಜಾಹೀರಾತು ಕೊಟ್ಟರು. 3 ಜನ ಮಾತ್ರ ಬಂದದ್ದು, 2 ಹೆಣ್ಣು ಮಕ್ಕಳು, ಒಬ್ಬ ಹುಡುಗವಲ್ಲ. ಆ 2 ಹೆಣ್ಮಕ್ಕಳು 15 ದಿವಸ ಬರ್ಕೊಳ್ಳೋದಕ್ಕೆ ಅವ್ರನ್ನ ನೇಮಕ ಮಾಡಿದ್ರು. 1 ವಾರ ಆಗೋಷ್ಟೊತ್ತಿಗೆ ಅವರು ಆಗೋದಿಲ್ಲ ನಮಗೇನು. ಯಾಕೆಂದರೆ ವಿವೇಕಾನಂದರ ಮಾತು ಯೋಗಕ್ಷೇಮದಿಂದ ಕೂಡಿದ್ದು, ಅದು ಬಿಥೋವನ್ ಸಂಗೀತದಂತೆ ಪುಂಖಾನುಪೂರ್ವವಾಗಿ ಬರ್ತಾ ಇದ್ದಿದ್ದರಿಂದ ಅದನ್ನು ಬರ್ಕೊಳ್ಳೋದಕ್ಕೆ ಅವ್ರ ಕೈಗೆ ಆಗಲಿಲ್ಲ. ಆದರೆ ಸಂದರ್ಶನದಲ್ಲಿ ಹೆಣ್ಣು ಮಕ್ಕಳನ್ನು ಮೊದಲು ತಗೊಂಡು ಇವನನ್ನು ಬಿಟ್ಟರು. ಈ ಹೆಣ್ಣುಮಕ್ಕಳು ಹೊರಟೋದ್ಮೇಲೆ ಅವನ್ನ ಕರೆದ್ರು. ಅವನು ಕೇಳಿಲ್ಲ, ಅವ ಕರ್ಕೊಳ್ಳಿಲ್ಲ ಅಂದರು. ಇಲ್ಲ ಅವ್ರು ಕರ್ಕೊಳ್ತೀನಿ ಅಂದ್ರಲ್ಲ, ಹಾಕಿಬಿಟ್ಟೆ. ಈಗ ಅವ್ರು ಬರ್ಕೊಳಕ್ಕಾಗಲ್ಲ ಅಂದರು. ನಾನು ಬರ್ಕೊಳ್ಳೋದು ಬಿಡಲಿಲ್ಲ, ನಿನ್ನನ್ನು ಕರೆದಿದ್ದೀನಿ. ಬಂದವನೇ ಅವನ ಹೆಸರು ಗುಡ್ವಿನ್. ಅವನು ಬಂದ ಅವನೊಂದು ಮಾತು ಕೇಳಿದ. ಏನು ಕೇಳಿದ ಗೊತ್ತಾ? ನೀವು ಏನು ಭಾಷಣ ಮಾಡ್ತೀರಾ ಅದನ್ನು ನಾನು ಬರ್ಕೊಳ್ತೀನಿ, ಆದರೆ ನಾನು ಕೇಳಿದಷ್ಟು ದುಡ್ಡು ನೀವು ಕೊಡಬೇಕು. ವಿವೇಕಾನಂದರು ಹೇಳಿದರು, 15 ದಿನ ಏನೂ ಕೊಡೋದಿಲ್ಲ, ಆಮೇಲೆ ಕೊಡೋದು ಅನ್ನೋ. 15 ದಿನ ಆಗೋಯ್ತು, ಮತ್ತೊಂದ ನಡೀತು. ನಡೆದ ಮೇಲೆ ಒಂದು ದಿವಸ ವಿವೇಕಾನಂದರು ಕೂತಿದ್ದಾಗ ಅವನಿಗೆ ಏನು ಹೇಳಿದ್ರೆ, ದುಡ್ಡು ಪಾದ ಸೇವೆ ಅವನು ಬೂಟ್ ಪಾಲಿಶ್ ಮಾಡೋದಕ್ಕೆ ಡಿಗ್ನಿಟಿ ಆಫ್ ಲೇಬರ್ ಕಿಟ್ ಬಿಸಾಕಿ ನೀವು ಬದುಕ್ತೀರ. ಉದಾಹರಣೆ ನೋಡಿ, ಸಾಂದರ್ಭಿಕವಾಗಿ ಹೇಳ್ತಿದ್ದೀನಿ. ಈ ಸರ್ಕಾರ ಅಂತಕ್ಕಂಥದ್ದು 5 ಗ್ಯಾರಂಟಿ ಕೊಟ್ಟು ಸೋಂಬೇರಿತನದಲ್ಲಿ ನಮ್ಮನ್ನು ಕರ್ಕೊಂಡು ಬರ್ತಾ ಇದೆ. ಆದರೆ ನಮ್ಮ ಬದುಕಿಗೆ ಪ್ರಕೃತಿಯ 5 ಗ್ಯಾರಂಟಿ ಕೊಟ್ಟಿದೆ ಯೋಗದ ಮೂಲಕ. ಯಾವುದಾದ್ರು? 1 ನಡಿಗೆ, 1 ನುಡಿಗೆ, 1 ತೊಡಿಗೆ, 1 ಉಡಿಗೆ, ಇನ್ನೊಂದು ಗುಡಿಗೆ. ಈ 5 ಗ್ಯಾರಂಟಿ ನಮ್ಮ ದಿನ ಇದೆಯಲ್ಲ, ಇದರ ಮೂಲಕ ಬದುಕನ್ನು ರೂಢಿಸ್ಕೊಂಡು ಬಿಟ್ರೆ ನಮ್ಮ ಬದುಕು ಯಾವತ್ತೂ ಕ್ಷೇಮ. ಆ ದೃಷ್ಟಿಯಿಂದ ಬೂಟ್ ಪಾಲಿಶ್ ಮಾಡ್ತಾ ಇದ್ದವನು ಮಾಡಿದ ಡಿಗ್ನಿಟಿ ಆಫ್ ಪೇಪರ್ ಅನ್ನೋದು ಇಲ್ಲವೇ ಇಲ್ಲ. ಮಾಡಿದ ನಂತರದಲ್ಲಿ ಅವನೇನು ಮಾಡಿದ, ಕೈ ಚಾರ ಕಿಮಿ ಡಾಲರ್ ಅನ್ನೋ. ಸನ್ಯಾಸಿ ಯಾವ ಡಾಲರ್ ಇರುತ್ತೆ? ಕಾಲರ್ ಇದ್ರೇ ಕಟ್ಟ, ಡಾಲರ್ ಇರುತ್ತೆ. ನೋಡ್ತಾನೆ ಅವ್ರು ಹೇಳಿದ್ರು, ಇಲ್ಲ ಅಂತ ಹೇಳಿಲ್ಲ. ಏನು ಮಾಡ್ಬೇಕು ನಿಮಗೆ? ನಮ್ಮ ದೇಶದಲ್ಲಿ ನಾವು ಏನೇ ದುಡಿದ್ರು ನಮ್ಮ ಸಂಪಾದನೆಗಾಗಿ ನಾವು ದುಡಿತೀವಿ. ಆದ್ದರಿಂದ ನಿಮ್ಮ ಬೂಟಿಗೆ ನಾನು ಪಾಲಿಶ್ ಮಾಡಿದ್ದೇನೆ, ನನ್ನ ಕರ್ತವ್ಯನ ಅಚ್ಚುಕಟ್ಟಾಗಿ ಮಾಡಿದ್ದೇನೆ, ನನಗೆ ನನ್ನ ಕೂಲಿ ಕೊಡಿ. ಯೋಗದ ಮನಸ್ಸು ಹೇಗೆ ಕ್ಷೇಮಕ್ಕೆ ತರುತ್ತೆ ಅನ್ನೋದಕ್ಕೆ ನೋಡಿ. ಕೇವಲ ಕೈಕಾಲು ಮಡಚಿದ್ದಷ್ಟೇ ಯೋಗ ಅಲ್ಲ, ಮನಸ್ಥಿತಿ. ಮನೆಯೇನೋ ಮನುಷ್ಯಾನ ಕಾರಣ ಬಂದ ಮೋಕ್ಷ ಯೋಗ. ಕೃಷ್ಣನ ಹೋಗಿ ಹೇಳಿದ್ರೆ ಅರ್ಜುನ ಅವನೇನು ಹೇಳಿದ್ದಾರೆ? ಶ್ರೀಕೃಷ್ಣ ಅಭ್ಯಾಸ ಏನಕ್ಕೂ ಅಂತೆಯ, ನಿನ್ನ ಸಮಸ್ಯೆ ನನ್ನ ಸಮಸ್ಯೆಯೂ ಕೂಡ, ಆದರೆ ನಿತ್ಯ ಅಭ್ಯಾಸ ಮಾಡಬೇಕಪ್ಪ. ಮನದಿ ಶುದ್ಧತೆ ಬೇಕು, ಮಾತು ಮೃದುವಿರಬೇಕು, ಜನರ ಪ್ರೀತಿಸಬೇಕು, ನೀತಿ ಬೇಕು, ಘನತೆ ಗೌರವ ಬೇಕು,
ನಡೆನುಡಿಗಳಿರಬೇಕು, ತನಗೆ ತಾನೇ ದುಡಿದು ಗಳಿಸಬೇಕು. ಮರೆಮೋಸಗಳು ಬೇಡ, ಸುಳ್ಳು ಸುಲಿಗೆಯು ಬೇಡ, ಪರರ ನಿಂದಿಸಬೇಡ, ಚಾಡಿ ಬೇಡ, ಕೆರಳೆ ಕೋಪಿಸಬೇಡ, ದರ್ಪ ಹಿಂಸೆಯು ಬೇಡ, ಬರಿಯ ಡಂಬವು ಬೇಡ, ಹೆಮ್ಮೆ ಬೇಡ. ಸತ್ಯ ಹಿಡಿದಿರಬೇಕು, ಧರ್ಮ ನಡೆದಿರಬೇಕು, ನಿತ್ಯ ಗುರುದೇವರನ್ನು ನಂಬಬೇಕು, ಮತ್ತೆ ಧೈರ್ಯವೂ ಬೇಕು, ಶೌರ್ಯ ಸಾಹಸ ಬೇಕು, ಕರ್ತವ್ಯ ಬೆಳೆಯುತ್ತದೆ ಹಿಡಿದ ಛಲಬೇಕು. ಅದರ ಜೊತೆಗೆ ಚೆನ್ನಾಗಿ ಗಮನಿಸಿ, ಕೆಟ್ಟವರ ಜೊತೆ ಬೇಡ, ಅವನು ಸೇವಿಸಬೇಡ, ಜಗಳ ಬೇಡ, ಭ್ರಮೆಯಿಂದ ಕೆಡಬೇಡ, ಬೇಡ ಬೆಳೆಸಲು ಬೇಡ, ಕ್ಷಮೆಯನ್ನು ಬಿಡಬೇಡ, ಭೀತಿ ಬೇಡ. ಬುದ್ಧಿವಂತಿಕೆ ಬೇಕು, ನಿನ್ನ ತಿಳಿದಿರಬೇಕು, ಉದ್ಯೋಗವಿರಬೇಕು, ಚುರುಕು ಬೇಕು, ಶುದ್ಧ ಜೀವನ ಬೇಕು, ಬಾಳುವಿಗೆ ಬೆಲೆ ಬೇಕು, ವೃದ್ಧಿ ಹೊಂದಲು ಬೇಕು, ಕೀರ್ತಿ ಬೇಕು. ಅನ್ಯರೊಡನೆಯೂ ಬೇಡ, ಲೋಭ ಸ್ವಾರ್ಥವೂ ಬೇಡ, ಅನ್ಯಾಯದಲ್ಲಿ ದೊರೆತು ಸಿರಿಯೂ ಬೇಡ, ತನ್ನ ಬಣ್ಣಿಸಬೇಡ, ಪಾಪ ಕಡಿಗಿರಬೇಡ, ಚೆನ್ನಾಗಿ ಯೋಚಿಸದೆ ಜೀವನದಲ್ಲಿ ದುಡುಕಬೇಡ. ಇಡೀ ಒಂದು ಪದ್ಯ ನಮ್ಮ ಬಾಳಿನಲ್ಲಿ ಯೋಗದ ಮೂಲಕ ಕ್ಷೇಮಕ್ಕೆ ಎಂತಹ ಪದಗಳಿಂದ ನಿತ್ಯ ನಾವು ಗ್ರಹಿಸಬೇಕು ಅನ್ನುವುದನ್ನು ನಮ್ಮ ಕೈಯಾಳರು ಬರೆದಿರುವ ಹಾಗೆ ಅವರು ಯೋಚನೆ ಮಾಡಿದರು. ಆ ಗುಡ್ವಿನ್ ಮ್ಯಾನ್ ಅವ್ರು ಹೇಳ್ದ, ಐ ಡೋಂಟ್ ನೋ ಮೈ ವರ್ಕ್ ಸಿನ್ಸಿಯರ್ಲಿ, ಐ ಹ್ಯಾವ್ ಡನ್ ಇಟ್, ಗಿವ್ ಮಿ. ಅವಾಗ ವಿವೇಕಾನಂದರಿಗೆ ನೆನ್ಕೊಂಡು ಇಷ್ಟು ಗುಣ ಅವರಲ್ಲಿ ಇರ್ತದ. ಅವ್ರು ಹೇಳಿದ್ರು, ಇದು ಯಾವ ಕಲ್ಚರ್ ಅನ್ನು, ಇದು ನಮ್ಮ ದೇಶದ ಕಲ್ಚರ್ ಅನ್ನು. ಆಗ ವಿವೇಕಾನಂದ ಹೇಳ್ತಾರೆ, ನೀನು ನಿಮ್ಮ ದೇಶದ ಸಂಸ್ಕೃತಿಯನ್ನು ನೀನು ಹೇಳಿದೆ. ಈಗ ನಾನು ನನ್ನ ದೇಶದ ಸಂಸ್ಕೃತಿ ಹೇಳಬೇಕಲ್ಲ? ಹೌದು, ನೀನು ನಿನ್ನ ಸಂಸ್ಕೃತಿಯನ್ನು ದೇಶದ ಬಗ್ಗೆ ಹೇಳಿದಾಗ ಕೇಳಿದ್ನೋ ಇಲ್ವೋ? ಕೇಳಿದ್ರಿ. ಹಾಗೆ ನನ್ನ ದೇಶದ ನನ್ನ ಸಂಸ್ಕೃತಿಯನ್ನು ಹೇಳಬೇಕಾದ್ರೆ ನೀನು ಕೇಳಬೇಕು ಬೇಡೋ? ಕೇಳಬೇಕು. ಅದು ಕೇಳು ಹೇಳಿಲ್ಲ. ನಿನ್ನ ದೇಶದಲ್ಲಿ ಏನೇ ಕೆಲಸ ಮಾಡಿದ್ರು ಮಾಡಿದ ತಕ್ಷಣ ಹಣ ಕೇಳ್ತೀವಿ. ಈಗ ನೀವು ಮಾಡಿದ ಕೆಲಸ ಏನು? ಈ ಸನ್ಯಾಸಿ ಅನ್ನುವವರ ಈ ಪಾದರಕ್ಷೆ ಬೂಟನ್ನು ನೀನು ಒರೆಸಿ, ಆಯ್ತಾ, ನಿನ್ನ ಕರ್ತವ್ಯವನ್ನು ಮುಗಿಸಿ ನೀನು ಹಣ ಕೇಳಿದೆ. ನಮ್ಮ ದೇಶದ ಸಂಸ್ಕೃತಿ ಏನಪ್ಪ ಅಂದರೆ, ಯಾರಂತಹ ಸನ್ಯಾಸಿ ಬೂಟನ್ನು ಮುಟ್ಟಿ ಅದನ್ನು ಒರೆಸಿ ಇಟ್ಟು ಕೈ ಮುಗಿತಾರೋ ಅಂಥವ್ರು ಮುಟ್ಟಿದ್ದಕ್ಕಾಗಿ ಅವರು ದುಡ್ಡು ಕೊಡ್ತಾರೆ. ನೀನು ಪಾದರಕ್ಷೆ ಮುಟ್ಟಿದ್ದೀಯ, ಕೊಡ ದುಡ್ಡು. ನನ್ನ ಹತ್ರ ಇಲ್ಲ, ಅವಾಗ ಸನ್ಯಾಸಗಳನ್ನು ಇಲ್ಲ. ವೇದಾಂತ ವಾಕ್ಯೇಶು ಸುಧಾರವಂತೋ ಭಿಕ್ಷಾನ ಮಾತ್ರ ಚತುಷ್ಟ್ಯವಂತಹ ಅಶೋಕವಂತಹ ಕರುಣೈಕವಂತಹ ಕೌಪೀನವಂತಹ ಕರುಭಾಗ್ಯವಂತಹ ಭಗವತ್ಪಾದ ಶಂಕರಾಚಾರ್ಯರಾಗಿ ಕಥಾವಿಕೆಯಾಗಿದ್ದ. ನೀವು ನಂಬಿ ಬಿಡಿ, ಅದೊಂದು ಮಾತಿಗೆ ಅವನು ಸಂಪೂರ್ಣವಾಗಿ ನಾನು ಏನು ಕೇಳೋದಿಲ್ಲ, ನಿಮ್ಮಂತಹ ಸೇವೆ ಏನು ನಿಮ್ಮ ದೇಶದ ಸಂಸ್ಕೃತಿ ಕಲಿಸಿದ್ರಲ್ಲ, ನಾನು ನಿಮ್ಮ ಶಿಷ್ಯನಾಗ್ತೀನಿ ಅಂತೇಳಿ ಮದ್ರಾಸವರು ಒಂದು ಊಟಿ ಒಳಗೆ ಪ್ರಾಣ ಬಿಟ್ಟ. ಒಂದು ಯೋಗಕ್ಷೇಮದ ಮೂಲಕ ಒಂದು ದೇಶದ ಸಂಸ್ಕೃತಿಯಲ್ಲಿ ಹೇಗೆ ನಮ್ಮನ್ನು ಭೌತಿಕವಾಗಿ, ದೈಹಿಕ, ಮಾನಸಿಕ, ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ರಾಜಕೀಯವಾಗಿ ನಮ್ಮನ್ನು ಹದ ಮಾಡುತ್ತೆ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕು. ಕೇವಲ ನಾವು ಬಂದ್ವಿ ಯಾವುದೋ ಒಂದು ಯೋಗಕ್ಷೇಮಕ್ಕೋಸ್ಕರ ಮಾಡಿದೆಯೋ, ಕೈ ಮುಗಿತಾ ಇತ್ತು ಮಾಡಿದೆ, ಕೆಂಬರ್ತಾ ಇತ್ತು ಮಾಡಿದೆ, ಅಲ್ಲವೇ ಅಲ್ಲ. ಇಡೀ ನಮ್ಮ ಜೀವನ ಸಂಪೂರ್ಣವಾಗಿ ಬೇಕಾದ್ರೆ ಬ್ರಹ್ಮಾಚಾರ್ಯರನ್ನು ಕೇಳಿ, ವಿನಾಯಕ ದೇವರನ್ನು ಕೇಳಿ, ನೀವು ಮಂತ್ರಗಳನ್ನು ಕೇಳಿದ್ದೀರಿ ಹೊರತು ಮಂತ್ರಾರ್ಥ ತಿಳಿಯೋದಿಲ್ಲ. ಶರದಶತಂ, ಮೋದಾನ ಶರದಶತಂ, ಭವಾಮ ಶರದಶತಂ, ಪ್ರಭ್ರವಾಮ ಶರದಶತಂ. ಇದಕ್ಕೆಲ್ಲ ಏನು ಉತ್ತರ ಅಂತ ಹೇಳಿದ್ರೆ, ಯಾರು ಯೋಗವನ್ನು ಮಾಡಿಕೊಂಡು ಪ್ರತಿನಿತ್ಯ ತಮ್ಮ ಬದುಕಿನ ಕ್ಷೇಮದ ಕಡೆಗೆ ಮುಖ ಮಾಡಿಬಿಡ್ತಾರೆ, ಅವರಿಗೆ 100 ವರ್ಷ ಕಣ್ಣು ಚೆನ್ನಾಗಿ ಕಾಣಲಿ, 100 ವರ್ಷ ಕಿವಿ ಚೆನ್ನಾಗಿ ಕೇಳಲಿ, 100 ವರ್ಷ ಮಾತು ಚೆನ್ನಾಗಿರಲಿ, 100 ವರ್ಷ ಜೀವನ ಚೆನ್ನಾಗಿರಲಿ. ಈ ಮಂತ್ರಾರ್ಥವನ್ನು ತಿಳಿದೇ ನಾವು ಕೂತ್ಕೊಂಡು ಮಾಡಿದ್ದೇ ಆದರೆ ನಮ್ಮ ಯೋಗಕ್ಷೇಮದಲ್ಲಿ ಯೋಗದ ಜೊತೆಗೆ ಕ್ಷೇಮ ನಾವು ಬಹಳ ಬೇಗ ಯೋಗ ಪ್ರದರ್ಶನ ಗೊತ್ತಿದೆ. ಯೋಗ ಪ್ರದರ್ಶನ, ಯೋಗ ನಿದರ್ಶನ. ಆ ಯೋಗ ನಿದರ್ಶನವಾಗೋದಕ್ಕೆ ನೀವು ಅನ್ಬೋದು, ಜಗತ್ತಿನಲ್ಲಿ ಇವರು ಹೇಳಿದ್ರಲ್ಲ, ಜಗತ್ತಿನಾದ್ಯಂತ ನೀವು BK ಸಯ್ಯಂಗಾರ್ ಅವರ ಜೀವನ ಚರಿತ್ರೆಯನ್ನು ಓದಿ, ಮೆನುಹಿನ್ ಜೀವನ ಚರಿತ್ರೆಯನ್ನು ಓದಿ, ಯೋಗದ ಮೂಲಕ ಏನೆಲ್ಲ ಸಾಧಿಸಬಹುದು ಅನ್ನುವುದಕ್ಕೆ BK ಸಯ್ಯಂಗಾರ್ ಮತ್ತು ಮೆನುಹಿನ್ ಅವರು ಭೇಟಿಯಾಗಿದ್ದು ಮಾತುಕತೆ ಬದು ದೊಡ್ಡದು. ಆಗ ಒಂದು ಘಟನೆ ಹೇಳ್ತೀನಿ. ಮೆನುಹಿನ್ ನಮ್ಮ BK ಸಯ್ಯಂಗಾರ್ ಅವರನ್ನು ಭೇಟಿ ಮಾಡಿದ ಮೇಲೆ ಅವರ ಜೊತೆ ಮಾತುಕತೆಯನ್ನು ನಡೆಸಿ, ಅವನು ಎಲ್ಲಿವರೆಗೂ ಬಂದ್ಬಿಟ್ಟ ಅಂತಂದ್ರೆ, ಪಿಟೀಲು ವಾದಕ, ಪಿಯಾನೋ ವಾದಕ, ಶೀರ್ಷಾಸನ ಹಾಕೊಂಡು ಪಿಟೀಲು ಉತ್ಸವಷ್ಟರ ಮಟ್ಟಿಗೆ ಯೋಗ ಕಲಿತು ನನ್ನ ಈ ಸಂಸ್ಕೃತಿಯನ್ನು ತೋರಿಸಿದ ಶೀರ್ಷಾಸನ ಹಾಕೊಂಡು ಪಿಟೀಲು ನುಡಿಸಿರೋದು. ನಿಮಗೆ ಬೇಕು ಅಂತ ಹೇಳಿದ್ರೆ ತರಂಗದಲ್ಲಿ ಪ್ರಕಟವಾಗಿರ್ತಕ್ಕಂಥ
ಶಾಸನ ಹಾಕೊಂಡು ನೋಡುತ್ತಾನೆ, ಹೇಳ್ತಾನೆ ಭಾರತ ದೇಶದ ಯೋಗದ ಶಕ್ತಿ ತಡೆಗೇಳಕ್ಕಾದರೂ ಕೂಡ ಸಂಸ್ಕೃತಿ ತಡೆಗೇಳಕ್ಕಾಗುವುದಿಲ್ಲ, ಮನುಷ್ಯನ ಚರ್ಯ ಬದಲಾಗುವುದಿಲ್ಲ, ಮನೋನಿಯಂತ್ರಣ ಯೋಗದ ಮೂಲಕ ಮಾಡಬೇಕು. ಪಕ್ಕ ನಿಂತ್ಪಡ ಕೆಲವನ್ನೆಲ್ಲ ಹೇಳಿದ ಮೇಲೆ ಇವರು ನನ್ನ ದೇಶಕ್ಕೆ ಹೊರಡ್ಬೋದ ಅನ್ನೋ ಹೊತ್ತಿಗೆ ನಮ್ಮ ನಾಗೇಶ್ ಸ್ವಾಮಿ ಹಾಗೆ ಯೋಗಾಚಾರ್ಯಗಳನ್ನ ಕರೆಸಿ ಗೌರವಿಸಿದ್ರು. ಹಾಗೆ ಆಕೆ ಅವ್ರು ಹೇಳಿದ್ರು, ನೋಡಿ ನಾನು ಅವರ ಪತ್ರ, ಅವರು ಯೋಗವನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ ಸಾಧನೆ. ಅವ್ರು ಏನು ಹೇಳಿದ್ರು ಅಂದರೆ, ವಿಮಾನಕ್ಕೆ ಟಿಕೆಟ್ ಎಲ್ಲ ಕೊಡಿಸ್ಬಿಟ್ಟಿದ್ದಾರೆ, ನಮ್ಮ ಕಾರ್ಯಕ್ರಮ ಎಲ್ಲ ಮುಗಿದೋಯ್ತು, ಹೊರಟ್ಬಿಟ್ಟಿದ್ದೀವಿ, ಮುಸ್ಲೋನಿ ಅವ್ರನ್ನ ಸತಿ ಭೇಟಿ ಮಾಡ್ಬೋದಿತ್ತಲ್ಲ. ಇದ್ದವರೆಲ್ಲ ಏನಂದ್ರೆ ನಿಮಗೆ ತಲೆ ಇದೆಯಾ, ಅವ್ರು ಮೊದಲೇ ಕ್ರೂರಿ ಯಥಾತತ್ವ ಸಿಟ್ಟಿನ ಮನುಷ್ಯ, ಅವರನ್ನು ಹೋಗಿ ಭೇಟಿ ಮಾಡೋದು ಅಂದರೆ ನಮ್ಮನ್ನು ಯಾರು ಕರೀತಾರೆ, ನಾವು ಬಂದಿರೋದು ಇಲ್ಲಿಯ ಸಾಂಸ್ಕೃತಿಕ ಪ್ರತಿನಿಧಿಗಳಾಗಿ, ನಮ್ಮ ಮುಗಿತಾ ಇರುವ ಸಂಗೀತ ಸೋನೆಲ್ಲ ಗಣಪತಿ ನಡೆಯಿರಿ, ಅವರು ಇಲ್ಲ ನಮ್ಮ ಪತ್ರ ಹಾಕೋಣ ನೀವು ಹಾಕೊಳ್ಳಿ ಅಂದ್ಬಿಟ್ಟು ವಿಮಾನ ಹತ್ತಿಬಿಟ್ರು. ವಿಮಾನ ಹತ್ತೋಳೋದಕ್ಕೆ ಮುಂಚೆ ಇವರು ಕೊಟ್ಟ ಪತ್ರ 2 ದಿನ ಇತ್ತಲ್ಲ, ತಕ್ಷಣ ಉತ್ತರ ಬಂತು. ಆ ಉತ್ತರ ಯಾವಾಗ ಬಂತು ಅಂತಂದರೆ, ಇನ್ನೇನು ವಿಮಾನ ಇವರು ಹತ್ತಬೇಕು, ನೌಕಾನಾಟ ಹಾಕು, ಏನು ಉತ್ತರ ಬರಲಿಲ್ಲ ಆಯಿತು ಅಂದ್ಕೊಂಡು ಅಂದರೆ ಒಂದು ಲಕೋಟೆ ಬಂತು. ಆ ಲಕೋಟೆ ತೆಗೆದ್ರೆ ನೋಡ್ತಾರೆ, ಈ ರೋಮ್ ಚಕ್ರಾಧಿಪತ್ಯ, ಈ ರೋಮಿನ ಅಧಿಪತಿ ಮುಸ್ಸೋಲಿ ಅವರು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಇಷ್ಟಪಟ್ಟಿದ್ದಾರೆ, ಅವರನ್ನು ನೀವು ಸಂದರ್ಶನದಲ್ಲಿ ಬಂದು ಭೇಟಿ ಮಾಡಬೇಕಂತೆ, ನಿಮ್ಮ ವೇಳೆಯನ್ನು ತಿಳಿಸ್ಬೇಕಂತ ಹೇಳ್ತಿದ್ದೆ. ಇವರಿಗೆ ಪರಮಾಶ್ಚರ್ಯ ಆಗುತ್ತೆ. ಮಿಕ್ಕವರಿಗೆಲ್ಲ ಭಯ ಆಯಿತು, ಯಾರಪ್ಪ ಒಂದು ಸವಾಸ ಬೇಡ, ಏನು ಕೇಳ್ತಾನೆ ಅಂತ ನಾವು ಹೋಗ್ತೀವಿ. ನೀವು ಓಂಕಾರನಾಥ ಹಾಕೋರು ಹಿಂದಕ್ಕೆ ಬಂದರು. ಅದನ್ನು ಇನ್ನೊಂದು ಸಾಲ ಹಾಕಿದ್ದ, ನೀವು ಹೊರಟಿರುವ ವಿಮಾನದ ಪ್ರಯಾಣ ಅದರ ವೆಚ್ಚ ವ್ಯರ್ಥವೇನಲ್ಲ, ನಾನು ಮರು ಪ್ರಯಾಣದ ವ್ಯವಸ್ಥೆಯನ್ನು ನನ್ನದೇ ಆದಂತಹ ನಮ್ಮ ದೇಶದ ವೆಚ್ಚದಲ್ಲಿ ನಿಮ್ಮನ್ನು ಕಳಿಸ್ಕೊಡ್ತೀನಿ, ನೀವು ಬನ್ನಿ ಅಂತ. ಓಂಕಾರನಾಥ ಠಾಕೂರ್ ಯೋಗ ಮತ್ತು ಸಂಗೀತದ ಕ್ಷೇಮ ಎರಡನ್ನು ರೂಢಿಸಿಕೊಂಡವರು ಹೋಗ್ತಾರೆ. ನೋಡಿ, ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆ ಎಷ್ಟು ದೊಡ್ಡದು. ಯೋಗದ ಮೂಲಕ, ಸಂಗೀತದ ಮೂಲಕ, ಸಾಹಿತ್ಯದ ಮೂಲಕ ಜಗತ್ತನ್ನೇ ಹೇಗೆ ವಶಪಡಿಸ್ಕೊಳ್ಬೋದು ಅನ್ನೋದಕ್ಕೆ ಓಂಕಾರನಾಥ ಠಾಕೂರ್ ಹೇಗೆ ಹೋಗೋದು ಅಂತಾರೆ, ಕಚ್ಚೆ ಪಂಚೆ ಜುಬ್ಬ ಎಲ್ಲ ಹಾಕ್ಕೊಂಡು ಲಲಾಟ ಇಟ್ಕೊಂಡು ಎಲ್ಲ ದೇವರನ್ನು ಸ್ಮರಿಸ್ಕೊಂಡು ಹೋದರೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳಿದರೆ ಮುಸ್ಸೋಲಿ ಯಾರ ಮುಖವನ್ನು ನೋಡಿ ಹಸ್ತಲಾಗ ಕೊಟ್ಟು ಒಳ ಕರೀತಿರಲಿಲ್ಲ. ಓಂಕಾರನಾಥ ಠಾಕೂರ್ ಬರ್ತಾ ಇದ್ದಾರೆ ಕೂಡ ಹೊರಗಡೆ ಬಂದು ನಿಂತುಕೊಂಡು ಅವರಿಗೆ ನಮ್ಮ ದೇಶದ ಸಂಸ್ಕೃತಿ ಅಂತ ಕೈ ಮುಗಿದು ಅವ್ರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಇದು ಜಗತ್ತಿನಲ್ಲಿ ನಡೆದಿರೋದು ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಭಾರತ ದೇಶದ ಓಂಕಾರನಾಥ ಠಾಕೂರ್ ಅವರಿಗೆ. ಸೀದಾ ಹೋಗ್ತಾರೆ, ಹೋದ್ರೆ ಕೈ ತೋರಿಸ್ತಾನೆ, ಅವ್ರು ಕೂತ್ಕೊಳ್ತಾರೆ, ಈಗೊಂದು ಮಾತು ಹೇಳ್ತಾನೆ, ನನಗೆ ಕೋಪ ಬರುತ್ತೆ ಅಂತಾರೆ, ಆದರೆ ನಿಮ್ಮಲ್ಲಿ ಯೋಗದ ಮೂಲಕ ಈ ಕ್ಷೇಮದಿಂದ ಈ ಸಂಗೀತ ಸಾಧನೆಯಲ್ಲಿ ನೀವು ಹೇಳ್ತಕ್ಕಂತಹ ರಾಗಗಳು ನಮ್ಮ ಕೋಪವನ್ನು ಶಮನ ಮಾಡುತ್ತೆ ಅನ್ನೋ ಹಾಗಿದ್ರೆ ಒಂದು ಹಾಡು ಹಾಡಿ. ಯಾವ್ದು ಹಾಡಬೇಕು ಅಂತ 3 ರಾಗಗಳನ್ನು ಹಾಡ್ತಾರೆ. ಒಂದು ಹಿಂದೋಳಿ ರಾಗ, ಇನ್ನೊಂದು ಛಾಯಾ ರಾಗ, ಇನ್ನೊಂದು ಯಮನ್ ರಾಗ. ಅದನ್ನು ಹಾಡೋದಕ್ಕೆ ಮುಂಚೆ ಯೋಚನೆ ಮಾಡ್ತಾರೆ. ಯೋಗದಲ್ಲಿ ಉಸಿರು ಕಟ್ಟಿ ಉಸಿರು ಬಿಡಬೇಕಾದ್ರೆ ಹೇಳಿ, ನಮ್ಮ ಆಚಾರ್ಯರನ್ನು ಕೇಳಿ, ಉಚ್ಛ್ವಾಸ ನಿಶ್ವಾಸಕ್ಕೆ ನಾವು ಮಂತ್ರ ಹೇಳಬೇಕಾದ್ರೆ ಮಂತ್ರ ಹೇಳಿ ಬಿಟ್ಟರೆ ದಕ್ಷಿಣ ಕೊಡೋದು ಕೊಡ್ತೀವಿ, ಆಮೇಲೆ ನೀವು ಪ್ರಸಾದ ಕೊಟ್ಬೇಡಿ ಅಂತಂದ್ರೆ ಪ್ರಯೋಜನ ಇಲ್ಲ. ಅದನ್ನು ಕುತ್ಕೊಂಡು ಕೇಳಬೇಕು. ಅವ್ರು ಹೇಳ್ತಾರೆ ಓಂಕಾರನಾಥ ಠಾಕೂರ್, ನಾನು ರುದ್ರ ಪಠಣೆ ಮಾಡಿದೆ. ಯಾಕೆ? ಉಸಿರುಗಟ್ಟಬೇಕು. ಸಿಟ್ಟು ಬರದಲ್ಲೇ ಬೇಕಾದ್ರೆ ಉಸಿರುಗಟ್ಟಬೇಕಾದ್ರೆ ಏನು ಮಾಡಬೇಕು? ರುದ್ರ ಶಂಭವೇ ನಮಃ, ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ಪ್ರೇಮಪಟಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಇದನ್ನು ಹೇಳ್ತಾರೆ. ಅವನು ಮುಸ್ಸೋಲಿ ಕೂತ್ಕೊಂಡೇ ಇರ್ತಾನೆ. ಅವನ ಮುಖ ಎಲ್ಲ ಹಂಗೆ ಕೆಂಪುಗಾಗುತ್ತೆ. ಅದಾದ ಕೂಡಲೇ ಅದು ಮುಗಿಸಿ ಚಮಕ ಹೇಳ್ತಾರೆ. ಚಮಕ ಹೇಳಿದ ಕೂಡಲೇ ಆ ಕೆಂಪನ ಮುಖ ಎಲ್ಲ ಸಮಾಧಾನಕ್ಕೆ ಬರುತ್ತೆ. ಯಾಕೆ? ಶಂಚಮೆ ಮಯಚ್ಚಮೆ ಪ್ರಿಯಂಚಮೇನು ಕಾಮಚ್ಚಮೆ ಕಾಮಚ್ಚಮೆ ಇದು ಹೇಳ್ಕೊಂಡು ಬರ್ತಾರೆ. ಅದಾದ ಮೇಲೆ ಯವನ್ ರಾಗವನ್ನು ಹಾಡ್ತಾರೆ. ಹಾಡಿದ ಕೂಡಲೇ ಅವ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಕಣ್ಬಿಟ್ಟು ನೋಡ್ತಾನೆ, ನನಗೆ ನಿಮ್ಮ ಸಂಗೀತದಿಂದ ಕೋಪವನ್ನು ಕರಗಿಸಿಕೊಳ್ಳುವಂತಹ ಶಕ್ತಿಯನ್ನು ಕಲಿಸ್ಕೊಟ್ರಲ್ಲ, ಹೇಗೆ ಸಾಧ್ಯ ಅಂದರೆ ಯೋಗ ಸಹಿತ ಸಂಗೀತ ಕಲಿತಂತಹ ಕ್ಷೇಮಕ್ಕೆ ನೀನು ಆ ರೀತಿ ಬಂದೆ, ನೀನು ಅದನ್ನು ಕಲಿತ್ರೆ ನಿನಗೂ ಅದು ಬರುತ್ತೆ. ಮೊಟ್ಟ ಮೊದಲು ಮುಸ್ಲಿಮಿಯ ಮುಂದೆ ನಮ್ಮ ಭಾರತೀಯ ಸಂಸ್ಕೃತಿಯ ಯೋಗ
ಮತ್ತು ಸಂಗೀತದ ಧ್ವನಿಯನ್ನು ಹಾಡಿದ ಏಕೈಕ ವ್ಯಕ್ತಿ ಅಂದರೆ ಲೋಕನಾಥ್ ಠಾಕೂರ್. ಅದು ಹಾಡಿದ ಕೂಡಲೇ ನೀನು ಎತ್ತುಂಟು ಜೊತೆಗೆ ಅವನು ಇಲ್ಲ ನಿಮ್ಮ ಸಂಸ್ಕೃತಿಯೇ ದೊಡ್ಡದು ಅಂತಿರಲ್ಲ. ಈಗ ನಾನು ಹಾಡ್ತೀನಿ, ನಾನು ಪಿಯಾನೋ ವಾದನ ನುಡಿಸ್ತೀನಿ, ನಿಮಗೇನು ಅನಿಸುತ್ತೆ ನೋಡಿ. ಇಲ್ಲ ಇವ್ರು ಏನೇನು ಕೂತ್ಕೊಂಡು ಕೇಳಿದ್ರು ಅವರು ಅದೇ ರೀತಿ ಅವ್ರ ಸಂಸ್ಕೃತಿಗೆ ಅವ್ರ ಪಿಯಾನೋ ನುಡಿಸಿದ ಸಮಾಧಾನ ಚಿತ್ರ ಆಗಿದ್ರು. ಅವಾಗ ಅವರು ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ, ಅಂದವಾಗಿರುವುದಕ್ಕಿಂತಲೂ ಆನಂದವಾಗಿರುವುದು ಜೀವನ. ಈ ಬಾಡಿನ ಆಶಯವೇ ಆನಂದ ರಸಪ್ರಾಪ್ತಿ, ಕಾಲ ಕಳೆಯುವುದೆಂದು ಗೊಣಗುವಿಕೆ ಏಕೆ, ಇದೇ ಗಮನ ಇದೇ ತೇರು ಹೆಸರೆಲ್ಲ ಇದು ನಗುತ್ತ ತೇರು ಸಾಗಲಿ ಮುಂದೆ ಮುಂದುರಾಮ ಅನ್ನುವ ಹಾಗೆ ಅವರ ಹಾಡಿಗೆ ನೀವು ಸ್ವೀಕಾರ ಮಾಡಬೇಕು ಅಂತಾರೆ. ಎಲ್ಲ ಆದ ನಂತರದಲ್ಲಿ ಇವರಿಗೆ ನಂಬಕ್ಕಾಗೋದೇ ಇಲ್ಲ, ಹೊರಡ್ತಾರೆ. ಹೊರಡುವಾಗ ಅವನು ಕೇಳಿಕೊಳ್ತಾನೆ, ನಮ್ಮ ದೇಶಕ್ಕೆ ಇಲ್ಲಿಗೆ ಈ ಯೋಗದ ಮೂಲಕ ಈ ಸಂಗೀತದ ಈ ಒಂದು ಸಾಧನೆಯನ್ನು ನಮ್ಮ ಇಲ್ಲಿಯ ಪ್ರಜೆಗಳಿಗೆ ತಿಳಿಸೋದಕ್ಕೋಸ್ಕರ ಒಂದು ಕಾಲೇಜನ್ನು ಸ್ಥಾಪನೆ ಮಾಡ್ತೀನಿ, ಯೋಗದ ಹೆಸರಿನ ಮೂಲಕ ಸಂಗೀತ ಶಾಲೆಯನ್ನು. ಅದಕ್ಕೆ ನೀವೇ ಕುಲಪತಿಗಳಾಗಿ ಬರಬೇಕು ಅಂತ ಹೇಳಿ ಆಮಂತ್ರಣ ಕೊಡ್ತಾರೆ. ಒಬ್ಬ ವ್ಯಕ್ತಿಯ ಸಾಧನೆ ಎಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತೆ ನೋಡಿ. ವೇದನೆಯೇ ಸಾಧನೆ ಅಲ್ಲ, ಸಾಧನೆಯೇ ವೇದನೆಯನ್ನು ತೆಗೆದು ವೇತನವನ್ನು ಅಪೇಕ್ಷಿಸಿದ್ರೆ ಚೇತನಕ್ಕಾಗಿ ಕೊಡ್ತಕ್ಕಂಥ ಶಕ್ತಿ ಅನ್ನೋದನ್ನು ನಾವು ಮರೆಯುವ ಹಾಗಿಲ್ಲ. ಅದೇನು ಮಾಡ್ತೀರಿ, ಒಂದು ಶಾಲೆಗೆ ಹೋದ್ರೆ ಏನು ಕಲಿಯಲ್ಲ, ನಾವು ಕಲಿಸೋದು ಇಲ್ಲ, ಕಲಿಸ್ಕೊಳ್ಳೋದು ಕಲಿಯಲ್ಲ. ಸರಿಯಾಗಿ ಪಾಠ ಮಾಡದ ಮಾಸ್ತರೊಬ್ಬರನ್ನು ಕಂಡು ಪೋಷಕನೊಬ್ಬ ಹೀಗಂದ, ನಿನ್ನ ಮನೆ ಹಾಳಾಗಲಿಲ್ಲ, ಒಡನೆ ಮಾಸ್ತರಲ್ಲ ಹಾಳಾಗಲ್ಲ ಬಿಡು, ನಾನು ಇರುವುದು ಬಾಡಿಗೆ ಮನೆಯಿಂದ. ಯೋಚನೆಯೇ ಮಾಡೋದಿಲ್ಲ. ಆದರೆ ಧರ್ಮ, ಸಮಾಜ, ಸಂಸ್ಕೃತಿಯನ್ನು ನಮ್ಮ ಯೋಗಾಚಾರ್ಯರಾದ ಬ್ರಹ್ಮರು ಹಾಗೂ ನಮ್ಮ ವಿನಾಯಕಜಿಯವರು ಹೇಗೆ ಶ್ರಮಿಸುವುದರ ಮೂಲಕ ನಮ್ಮ ಯೋಗಾಚಾರ್ಯರ ಮೂಲಕ ಎತ್ತರಕ್ಕೇರಬಹುದು ಅನ್ನುವಂತಹ ನಾಗೇಶ್ವರವರ ಸಮ್ಮುಖದ ನಮಗೆ ಸಮ್ಮಿಲನಗೊಂಡರೆ ಇಡೀ ನಮ್ಮ ಜಗತ್ತಿಗೆ ನಾವು ಕಣ್ತರಿಸಬಹುದು ಅಂತ. ಯೋಗ ಎಲ್ಲ ಕಡೆಗೂ ಆರಂಭ ಆಯಿತು ಅಂತಿಲ್ಲ. ಯೋಗ ಸಾಧಕರ ಬಗ್ಗೆ ನಾವು ತಿಳಿದರೆ ನಮಗೆ ಇದೆಲ್ಲ ಗೊತ್ತಾಗೋದು. ಎಷ್ಟು ವಿಷಯಗಳು ಇವತ್ತು ನೀವು ಮನನ ಮಾಡ್ಕೊಂಡಿದ್ದೀರಿ ನೋಡಿ. ಆದ್ದರಿಂದ ಇಂತಹ ಒಂದು ಸಂಸ್ಕೃತಿಯಲ್ಲಿ ನಾವು ಎಲ್ಲಿ ಕಲಿತೀವೋ ಅಲ್ಲಿ ಋಣ ತೀರಿಸಬೇಕು. ನಾನು ಇಲ್ಲೆಲ್ಲ ಎಲ್ಲೋ ಇದ್ದವನು, ನನ್ನ ಜೀವನ ಬಿಡಿ. ಆದರೆ ಇವತ್ತು ನಾನು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ನನಗೆ ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಕಲಿಸಿದಂತಹ ಶಿಕ್ಷಕ ಶಿಕ್ಷಕಿಯರನ್ನು ನಾನು ನೆನಪಿಸ್ಕೊಳ್ಬೇಕು. ಇವತ್ತಿನ ಕಾಲ ಕಷ್ಟ. ಪ್ರಾಥಮಿಕ ಶಿಕ್ಷಕರ ಬೇಡವನ್ನು ನೆನೆಸಿ ಮಕ್ಕಳಿಗೆ ಮೊದಲು ಮಾನವತೆ ಕಲಿಸಿ, ಮಾಧ್ಯಮದ ಶಿಕ್ಷಣಕ್ಕೆ ನಂತರ ಕಳಿಸಿ, ಕಾಲೇಜು ಶಿಕ್ಷಕರ ಹಲ್ಲುಗಳ ಉಳಿಸಿ ನಮ್ಮ ವಿಡಂಬನೆ ಬಂದಿದ್ದಾರೆ. ಆದರೆ ನಾನು ಇವತ್ತು ಇಲ್ಲಿ ಬಂದು ಈ ರೀತಿಯಾಗಿ ಮುಂದೆ ಮಾತಾಡೋದಕ್ಕೆ ನಮ್ಮ ಪಾಠ ಮಾಡಿದಂತಹ ಶ್ರೀಮತಿ ನರಸಮ್ಮ ಅಂತೇಳಿ ನಮ್ಮ ನರಸಮ್ಮನವರು ನನ್ನನ್ನು ಕರೆದು ಬರೀ ಕರಿಬಾಂಡಿನ ಕಥೆನೇ ಆಯಿತು, ಕೂತ್ಕೊಳ್ಳ ಪದ್ಯ ಹೇಳ, ಆಮೇಲೆ ದೇವಸ್ಥಾನಕ್ಕೆ ಹೋಗೋ ಅಂತೇಳಿ ಹಿರೇಮಗಳೂರಿನಲ್ಲಿ ಆ ಪ್ರಾಥಮಿಕ ಶಾಲೆಯಲ್ಲಿ ಕುಂಡೆ ಮೇಲೆ ಎರಡು ಬಿಟ್ಟು ಮಂಡಿ ಚುರುಕಾಗಿಸಿ ಕಿವಿ ಹಿಂಡಿ ಪಾಠ ಮಾಡ್ತಾ ಇದ್ರು. ಅಂಥವರ ಒಂದು ಕೃಪಾಶೀರ್ವಾದ ಇವತ್ತು ನಾವು ಅವ್ರು ಹಾಕಿಕೊಟ್ಟ ಹಾದಿಗೆ ಒಂದು ಮಾತು ಹೇಳಿದ್ದೆವು. ಯಾವತ್ತೂ ನೋಡೋ ಆಸೆ ಮಿತಿ ಇಡಬೇಕು, ಗೊತ್ತಾಯ್ತಾ? ದೇವಸ್ಥಾನಕ್ಕೆ ಬಂದು ಅಂದರೆ ನೈವೇದ್ಯ ಮಾಡಬೇಕಾದ್ರೆ 6 ಬಾಳೆಹಣ್ಣು ತಂದರೆ 4 ಬಾಳೆಹಣ್ಣು ತಗೊಂಡ್ಬಿಡ್ಬೇಡ, 6 ಕೊಡಬೇಕು. ಅವು 1-2 ಕೊಟ್ಟರೆ ಒಬ್ಬನೇ ತಿನ್ನಬಾರ್ದು, ತಂದೆ ತಾಯಿ ಕೊಟ್ಟು ಆಮೇಲೆ ತಿನ್ನಬೇಕು. ಈ ಮಾತು ನನಗೆ ನೆನಪಾಗುತ್ತೆ. ನಮ್ಮ ಬೆಳ್ಳೂರು ಸತ್ಯೇಶ್ವರ ಹಾಗೆ ಮಾಡಿದ್ರು. ಅವ್ನು BE ಪರೀಕ್ಷೆ ಆದ ತಕ್ಷಣ ಫಲಿತಾಂಶ ಬಂದ ಕೂಡಲೇ ಒಂದು ಚಾಕ್ಲೇಟ್ ಎಲ್ಲ ತೊಗೊಂಡು ತಾಯಿ ಒಂದು 10 ರೂಪಾಯಿ ಇಸ್ಕೊಂಡು ಪ್ರಾಥಮಿಕ ಶಾಲೆಗೆ ಹೋಗಿ ಆ ಪಾಠ ಕಲಿಸಿದಂತಹ ಶಿಕ್ಷಕಿಗೆ ಇವರು ಹೋಗಿ ನಿಂತ್ಕೊಳ್ತಾರೆ. ಅವರು ಗಾಬರಿ ಆಗುತ್ತೆ. ಯಾರು ನೀನು ನನ್ನ ಪಾಠ ಕಲಿಸ್ತವರು? ಮೇಡಮ್, ನಾನು ಇವಾಗ BE ಪಾಸ್ ಮಾಡಿದೆ, ಅದಕ್ಕೆ ಯಾವ ರೀತಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ಪ್ರಾಥಮಿಕವಾಗಿ ಫೌಂಡೇಶನ್ ಹಾಕಿಕೊಟ್ಟವ್ರು ನೀವು. ಅದನ್ನ ಡಿವೋಷನ್, ಡಿಸಿಪ್ಲಿನ್, ಡಿಸ್ಕ್ರಿಮಿನೇಷನ್, ಡೆಟರ್ಮಿನೇಷನ್, ಡೆಡಿಕೇಶನ್ ಇನ್ ಎಜುಕೇಶನ್ ನೀವು ಕೊಟ್ಟಂಥವ್ರು ಅಂತ ಹೇಳಿ ಅವರಿಗೆ ಚಾಕ್ಲೇಟ್ ಕೊಟ್ಟು ಕೈ ಮುಗಿದು ಬಂದಂತಹ ವ್ಯಕ್ತಿ. ಋಣವ ತೀರಿಸಬೇಕು. ಎಂಟು ಜನ್ಮದಲ್ಲಿ ಎಂಟು ನಾವು ಋಣಿಯೋ ತಿಳಿದು ನೋಡಿದರೆ ಬಾಳು ಎಂಬುದು ಋಣದ ರತ್ನದ ಗಣಿಯನ್ನು. ಆ ದೃಷ್ಟಿಯಿಂದ ಇವತ್ತು ನನಗೆ ಪಾಠ ಕಲಿಸಿದಂತಹ ಪ್ರಾಥಮಿಕ ಶಾಲೆಯಲ್ಲಿ ತನ್ನ ಮೂಲಕ ವಿವೇಕ ಹೇಳಿ ಇಲ್ಲಿಯವರೆಗೆ ಎತ್ತರಕ್ಕೆ ನಿಲ್ಲಿಸಿದ್ರು. ಯೋಗೇಶ್ ಮಾಮ ಅವರ ಮುಂದೆ ನಮ್ಮ ನರಸಮ್ಮನವರ ಮಗಳು ಗೀತಾ ಬಂದಿದ್ದಾರೆ. ನಾನು ಅವರಿಗೆ ಋಣಿಯಾಗಿದ್ದೇನೆ, ನಾನು ತಲೆವಾಗಿದ್ದೇನೆ. ಕೆಳಬಿಟ್ಟ ಭತ್ತ ಬಾಗುತ್ತದೆ, ಒಣಬಿಟ್ಟ ಬಾಳೆ ಬಾಗುತ್ತದೆ, ಫಲಬಿಟ್ಟ ಮಾವು ಬಾಗುತ್ತದೆ, ಪುಕ್ಷಕ ದೇಹ ಬೀಗುತ್ತದೆ.
ಬಾಗುವುದು ಬದುಕು, ಬೀಗುವುದು ಬದುಕಲ್ಲ. ತಾಗಿದರೆ ನಾವು ತೆಂಗಿನ ಮರದ ಎತ್ತರಕ್ಕೆ ತಾಗಬೇಕು, ನಾವು ತೋರಿದರೆ ಮಲ್ಲಿಗೆಯಂತೆ ತೋರಬೇಕು, ತೂರಿದರೆ ಸಂಪಿಗೆಯಂತೆ ತೂರಬೇಕು, ಬಾಗಿದರೆ ಬಾಳೆಯಂತೆ ಬಾಗಬೇಕು, ಕಾಕಡ ಅನಿಸಿಕೊಂಡು ಪಾಕಡ ಆಗಬಾರದು. ಅದರಿಂದ ಜೀವನದ ಸಾರ್ಥಕ್ಯಕ್ಕೆ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಯೋಗಕ್ಷೇಮದ ದೃಷ್ಟಿಯಿಂದ ನಾವಷ್ಟೇ ಅಲ್ಲ, ಕಲಿಯಲಿಕ್ಕೆ ಬಂದಂಥವರು ಕಲಿಸಿಕೊಡುವುದರ ಮೂಲಕ ಲೀವ್ ಲೆಟ್ ಲೀವ್, ಈಚ್ ಒನ್ ರೀಚ್ ಒನ್, ಡಿಸೈರ್ ಒನ್ ಡಿಸೈರ್ ಎನ್ನುವುದರ ಮೂಲಕ ಅವರು ಒಂದು ಚಾಲೆಂಜ್ ಅಂತ ಕರೀತೀವಿ. ಅಂದರೆ ಈ ಕಾಣಿಕೆ ಒಳಗೆ ಹೆಚ್ಚಿಗೆ ವರ್ಣಿಸಲ್ಲ. ನೀವು ನೋಡಿ, ಮುಸ್ಸೋಲಿ ಕಾಲದಲ್ಲಿ ನೀವು ಇನ್ನೊಬ್ಬರ ಹೆಸರು ಕೇಳಿದ್ದೀರಿ, ಸದ್ದಾಮ್ ಹುಸೇನ್. ಸದ್ದಾಮ್ ಹುಸೇನ್ ಹತ್ತಿರಕ್ಕೆ ಭಾರತ ದೇಶದ ಕೇಂದ್ರ ಮಂತ್ರಿ ಆಗಿದ್ದಂತಹ ಓರ್ವ ವ್ಯಕ್ತಿ ಈ ಅಂತರ್ದೇಶೀಯ ಸಂಬಂಧಕ್ಕಾಗಿ ಹೋಗಿದ್ರು. ಏನು ಪ್ರಸನ್ನ ಮಾಮ ಈ ಕಾಣಿಕೆ ಬಗ್ಗೆ ಹೇಳಿದ್ರು, ಅದಕ್ಕೆ ನೆನಪಾಗಿತ್ತು. ಒಂದೇ ನಿಮಿಷ ಅದನ್ನು ಮುಂದೆ ನೆನಪು ಮಾಡಿಬಿಡ್ತೀನಿ. ಅವ್ರು ಹೋಗಿ ಕೂತರು, ಅಂತರ್ದೇಶೀಯ ಸಂಬಂಧ ಅವ್ನು ಗೊತ್ತಿದೆ ನಿಮ್ಗೆ. ಅವನು ಸರಿ ಹೊಡೆಯೋದಕ್ಕೆ ನಿಂತ ಅಂದರೆ ಸದ್ದಾಮ್ ಮುಂದೆ ಮುದ್ದಾಮ, ಯಾರು ನಿಂತರೂ ಕೂಡ ಮುದ್ದೆ ಆಗ್ತಿತ್ತು. ಅಂಥವರು ನೋಡ್ದ ಕಾಲ ಕೂತ, ಇವರು ಸಾತ್ವಿಕವಾಗಿ ಕೂತರು. ಕೂತ ಮೇಲೆ ಅವನ ಹಣ್ಣು ಹಂಪಲುಗಳೆಲ್ಲ ಇಟ್ಟಿದ್ದ. ಅದ್ರ ಮೇಲೆ ಒಂದು ಲಕೋಟೆ ಹೀಗೆ ಮಡಚಿ ಲಕೋಟೆ ಇಟ್ಟಿದ್ದ. ಇಟ್ಟುಬಿಟ್ಟ ಮೇಲೆ ಅವರನ್ನು ಕೇಳಿಕೊಂಡ, ದುಬಾಯಿಸಿ ಮೂಲಕ ಹೇಳಿದರು, ನಮ್ಮ ದೇಶದಲ್ಲಿ ಎಲ್ಲವನ್ನೂ ನಾವು ಕಲಿತಿದ್ದೇವೆ, ಕಲಿಸ್ತಾ ಇದ್ದೇವೆ, ಒಂದು ಕಲಿತಿಲ್ಲ, ದಯಮಾಡಿ ಅದನ್ನು ಸ್ವೀಕಾರ ಮಾಡಿ ಅಂತ. ನೋಡಿ, ಅವ್ರು ಕೊಟ್ಟಿದ್ದು ನೀವು ತಗೊಂಡ್ರು, ಆ ಲಕೋಟೆ ನೀವು ತೆಗೆದ್ರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಏನು ಬರಲಿಕ್ಕಾಗವರಿಗೆ ಅಂತ ಹೇಳಿದ್ರೆ, ನಮ್ಮ ದೇಶಕ್ಕೆ ಪರಮಾಣುವಿನ ಕುರಿತು, ಅಣುಬಾಂಬುಗಳನ್ನು ಕುರಿತು ವಿಜ್ಞಾನದಲ್ಲಿ ನಾವು ಹೆಚ್ಚು ಸಾಧನೆ ಮಾಡಿಲ್ಲ. ಕೃಪೆಯ ನೀವು ನಮ್ಮ ದೇಶಕ್ಕೆ ಆ ಅಣುಬಾಂಬ್ ತಯಾರಿಕೆಯಲ್ಲಿ ವಿಜ್ಞಾನಿಗಳಾಗಿರ್ತಕ್ಕಂಥ ನೀವು ಆ ಜ್ಞಾನವನ್ನು ನಮ್ಮ ದೇಶಕ್ಕೆ ಧಾರೆ ಎರೀಬೇಕು. ಹಾಗಾಗಿ ನಿಮಗೆ ನಾನು ಬ್ಲಾಂಕ್ ಚೆಕ್ ಕೊಟ್ಟಿದ್ದೇನೆ, ಎಷ್ಟು ಬೇಕಾದರೂ ಬರ್ಕೊಡಿ, ನಮ್ಮ ದೇಶಕ್ಕೆ ನೀವು ದಯಮಾಡಿ ವಿಜ್ಞಾನದ ಮೂಲಕ ಆ ಅಣುಬಾಂಬ್ ತಯಾರಿಸೋದನ್ನು ಕಲಿಸ್ಕೊಡಿ. ನೋಡಿ, ಪ್ರಸನ್ನ ಮಾಮ ಅವರೇನು ಮಾಡಿದ್ರು ಗೊತ್ತಾ, ಅದನ್ನು ಹೀಗೆ ನೋಡಿ ಮಡಚಿಬಿಟ್ಟು ಅವನಿಗೆ ಕೊಟ್ಟು ಹೇಳ್ತಾರೆ, ನಮ್ಮ ದೇಶ ಯಾವತ್ತೂ ಕೂಡ ಸಂಭಾವನೆಗಾಗಿ ಬದುಕತಕ್ಕಂಥ ಜನ ಅಲ್ಲ. ನಾವೆಲ್ಲ ಕಡೆ ನಮ್ಮ ಭಾವನೆಯನ್ನ ಸಂಭಾವನೆ ಹಾಕಿಸೋದಕ್ಕಾಗಿ ಬದುಕತಕ್ಕಂಥ ಜನ. ದೇಶವನ್ನು ನಾವು ಯಾವತ್ತೇ ಹಣಕ್ಕೆ ಮಾರಿಕೊಳ್ತಕ್ಕಂಥವರಲ್ಲ ಅಂತ ಹೇಳಿ ತ್ಯಾಗೇನೇಕೆ ಅಮೃತತ್ವ ಮಾಡಿಸು ಅಂತೀವಿ. ಆ ಚೆಕ್ಕನ್ನು ಮಡಚಿ ಅವರಿಗೆ ಕೊಟ್ಟು ಇವರೇ ಇನ್ನೊಂದು ದಕ್ಷಿಣೆ ಇಟ್ಟು ಅದು ನಾವು ಕೊಡ್ತಕ್ಕಂಥದ್ದು ಅಂತೇಳಿ ಸ್ವೀಕಾರ ಮಾಡಿದ್ರು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಕರ್ನಾಟಕದ ತುಮಕೂರಿನ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ರೆ ಬಿಂಡಿಗೆನೆವಲೆ ಅಂತ ಬರುತ್ತೆ. ಆ ಬಿಂಡಿಗೆನೆವಲೆಯಲ್ಲಿ ಹುಟ್ಟಿ ಬೆಳೆದಂತಹ ನಮ್ಮ ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯಂತ ಎತ್ತರದಲ್ಲಿ ಸಾಧನೆ ಮಾಡಿದಂತಹ ಡಾಕ್ಟರ್ ರಾಜಾ ರಾಮಣ್ಣ ಅವರು. ಹಾಗೆ